ಈ ಗೋಷ್ಠಿಯ ಪ್ರಾಯೋಜಕತ್ವದ ಹೊಣೆಗಾರಿಕೆಯನ್ನು ಹರಿವು ಬುಕ್ಸ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ವಿಶೇಷವಾದ ಧನ್ಯವಾದಗಳು. ಈ ಗೋಷ್ಠಿ ಕನ್ನಡ ಚಲನಚಿತ್ರದ ಮುನ್ನೋಟ ಈ ವಿಷಯದ ಕುರಿತು ಈ ಗೋಷ್ಠಿ ನಡೆಯುತ್ತೆ. ಜೆ ಅಮೋಘ ವರ್ಷ, ಅಭಯ್ ಸಿಂಹ, ಪಿ ಶೇಷಾದ್ರಿ ಹಾಗೂ ಎನ್ ಸಂಧ್ಯಾರಾಣಿ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಈ ಗೋಷ್ಠಿಯ ನಿರ್ವಹಣೆಯನ್ನು ಎನ್ ಸಂಧ್ಯಾರಾಣಿ ಮೇಡಮ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ತೆ. ಇವತ್ತಿನ ಈ ಗೋಷ್ಠಿಗೆ ಸ್ಟೇಜ್ ತುಂಬ ಹೆವಿಯಾಗಿ ಫೀಲ್ ಆಗ್ತಾ ಇರುತ್ತೆ ನನ್ನ ಹೊರತುಪಡಿಸಿ. ಯಾಕಂದರೆ ಈಗ ವೇದಿಕೆ ಮೇಲೆ ಇರುವ ಈ 3 ಜನ ಗಣ್ಯರಲ್ಲಿ ಸುಮಾರು ರಾಷ್ಟ್ರ ಪ್ರಶಸ್ತಿಗಳಿದ್ದಾವೆ, ರಾಜ್ಯ ಪ್ರಶಸ್ತಿಗಳಿದ್ದಾವೆ ಮತ್ತು ಅವರ ಸಾಧನೆಗಳು ಅಷ್ಟೇ ದೊಡ್ಡದಾಗಿದೆ. ಹಾಗಾಗಿ ಸ್ವಲ್ಪ ಆತಂಕದಿಂದ, ಈಗ ಶೇಷಾದ್ರಿ ಸರ್ ನೋಡಿ ಅದೇ ಹೇಳಿದೆ ನಾನು, ಸ್ವಲ್ಪ ಆತಂಕದಿಂದ ಮಾತಾಡ್ತೀನಿ ಅಂತ. ಎಲ್ರಿಗೂ ಸ್ವಾಗತ. ಸಣ್ಣದಾಗಿ ಪರಿಚಯ ಹೇಳ್ತೀನಿ. ಅಭಯ್ ಸಿಂಹ ಅವರು ಮಂಗಳೂರಿನವರು. ಸೆಂಟ್ ಅಲೋಷಿಯಸ್ ಕಾಲೇಜಲ್ಲಿ ಕನ್ನಡ, ಇಂಗ್ಲೀಷು, ಲಿಟ್ರೇಚರು, ಜರ್ನಲಿಸಮ್ ಓದ್ದವರು. ಮತ್ತು ಪುಣೆಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕೋರ್ಸ್ ಮಾಡಿದವರು. ಅವರು ಸ್ಕ್ರೀನ್ ರೈಟರ್ ಕೂಡ ಹೌದು, ನಿರ್ದೇಶಕರು ಹೌದು. ಅವರ ಮೊದಲ ಚಿತ್ರ ಗುಬ್ಬಚ್ಚಿಗಳು ಬೆಸ್ಟ್ ಮಕ್ಕಳ ಅತ್ಯುತ್ತಮ ಚಿತ್ರ ಅಂತ ಅವಾರ್ಡ್ ಬಂದಿದೆ ಅದಕ್ಕೆ. ಆನಂತರ ಅವರು ಒಂದು ಬೈಲಿಂಗ್ವಲ್ ಸಿನಿಮಾ ಮಾಡಿದ್ರು ಮಮ್ಮೂಟಿ ಅವ್ರ ಜೊತೆ, ಹೆಸರು ಮರ್ತೆ, ಶಿಕಾರಿ ಮಾಡಿದ್ರು. ಆಮೇಲೆ ಸಕ್ಕರೆ. ನನಗೆ ಅವರು ವಿಶೇಷ ಅನಿಸೋದು 2017ರಲ್ಲಿ ಅವರು ಪಡ್ಡಾಯಿ ಮಾಡಿದ್ರು. ಅಂದರೆ ಶೇಕ್ಸ್ಪಿಯರ್ನನ್ನು ಬರೀ ಕರ್ನಾಟಕ ಮತ್ತು ತುಳುನಾಡು ಸಂಸ್ಕೃತಿಗೆ ಒಗ್ಗಿಸಿ ಅವರು ಪಡ್ಡಾಯಿ ಮಾಡಿದ್ರು. ಅದು ನನಗೆ ತುಂಬ ವಿಶೇಷ ಅನ್ನಿಸ್ತು. ನಾವಿಬ್ಬರು ಒಂದು ಚಿತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೀವಿ, ಅದು ನನಗೊಂದು ಖುಷಿ ವಿಷಯ. ಅವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದೆ. ಶೇಷಾದ್ರಿ ಸರ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಕನ್ನಡ ಚಲನಚಿತ್ರಗಳನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ತಿರುಗಿ ನೋಡೋ ಹಾಗೆ ಮಾಡಿದವರು ಶೇಷಾದ್ರಿ ಸರ್ ಅವರು. ಅವರ ಭಾರತ್ ಸ್ಟೋರ್ ನನಗೆ ತುಂಬ ಇಷ್ಟವಾದ ಚಿತ್ರ. ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಒಂದು ಸಣ್ಣ ಚಿಲ್ಲರೆ ಅಂಗಡಿ, ಅದರ ನಡುವಿನ ಒಂದು ಘರ್ಷಣೆನ ಅವರು ತುಂಬ ಚಿತ್ರಾತ್ಮಕವಾಗಿ ಕಟ್ಕೊಟ್ರು. ಅವ್ರಿಗೆ ಪುಟ್ಟಣ್ಣ ಕಣ್ಗಾಲ್ ಅವಾರ್ಡ್ ಬಂದಿದೆ. ಅವ್ರಿಗೂ ಕೂಡ ಸ್ವಾಗತ. ಇನ್ನು ಅಮೋಘ ವರ್ಷ ಅವರು, ಆ್ಯಕ್ಚುಲಿ ಅಮೋಘ ವರ್ಷ ಅವರು ತುಂಬ ಕೆಲಸ ಮಾಡಿದ್ದಾರೆ. ಅವರು ಕಂಪ್ಯೂಟರ್ ಇಂಜಿನಿಯರು, ಆಮೇಲೆ ಅವರು ನಿರ್ದೇಶನಕ್ಕೆ ಬಂದವರು, ವೈಲ್ಡ್ ಲೈಫ್ ಫೋಟೋಗ್ರಾಫರು. ರಿಕ್ಕಿ ತೇಜ್ ಜೊತೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವಾರ್ಡ್ ಕೂಡ ಬಂದಿದೆ, ಗ್ರಾಮಿ ಅವಾರ್ಡ್ ಬಂದಿದೆ. ಇಷ್ಟೆಲ್ಲ ಇದ್ರೂ ಕನ್ನಡಿಗರಿಗೆ ಅವರು ಅತ್ಯಂತ ಆಪ್ತ ಆಗಿದ್ದು ಗಂಧದ ಗುಡಿ ಸಿನಿಮಾಯಿಂದ. ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಸಿನಿಮಾದ ಚೌಕಟ್ಟಿನ ಆಚೆಗೆ ಒಬ್ಬ ಮನುಷ್ಯನಾಗಿ ಹೆಂಗಿದ್ದಾರೆ ಅಪ್ಪು ಅಂತ ತೋರಿಸ್ಕೊಟ್ಟವ್ರು ಅವರು. ಅದು ಅಲ್ಲದೆ ಅಪ್ಪು ಅವರು ನಾವು ಕಳ್ಕೊಂಡ ಸ್ವಲ್ಪ ದಿನಗಳಲ್ಲೇ ಅದು ಬಿಡುಗಡೆ ಆಯಿತು. ಕಣ್ಣಲ್ಲೊಂದು ಕಂಬನಿ ಇಟ್ಕೊಂಡು ನೋಡಿದಂತಹ ಚಿತ್ರ ಅದು. ಹೀಗವರು ಅಂತಹ ಒಂದು ಕ್ಷಣನ ಹಿಡಿದಿಟ್ಟಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಈಗ ಕನ್ನಡ ಚಲನಚಿತ್ರದ ಮುನ್ನೋಟ ಅಂತ ಇದೆ. ನನ್ನ ಮೊದಲನೇ ಪ್ರಶ್ನೆ, ಕನ್ನಡ ಚಲನಚಿತ್ರ ಅಂತ ಸಪ್ರೇಟಾಗಿ ನೋಡ್ಬೋದಾ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಚಲನಚಿತ್ರ ಅನ್ನೋದು ಒಂದು ವಿಶ್ವದ ಮಾಧ್ಯಮ ಅಂತ ಹೇಳ್ತಾರೆ. ಟಾಕೀಸ್ ಬಂದಾಗ, ಅಂದರೆ ಟಾಕೀಸ್ ಸಿನಿಮಾಗಳು ಬಂದಾಗ ಅದೊಂದು ಪ್ರಶ್ನೆ ಕೂಡ ಎದ್ದಿತ್ತು. ಅಂದರೆ ಅದು ಸಿನಿಮಾದ ಶಕ್ತಿನ ಕಡಿಮೆ ಮಾಡ್ತಾ ಇದೆಯಾ ಟಾಕಿ? ಅಂದರೆ ಮೂಕಿ ಆಗಿದ್ದಾಗ ಎಲ್ಲರೂ ರೀಚ್ ಆಗ್ತಾ ಇದ್ದು, ಟಾಕಿ ಆದಾಗ ಒಂದೇ ಒಂದು ಭಾಷೆಗೆ ಮಾತ್ರ ಸೀಮಿತ ಆಗತ್ತಾ ಅಂತ. ಹಾಗಿರುವಾಗ ಕನ್ನಡ ಚಿತ್ರರಂಗ ಅಂತ ನಾವು ಯಾವುದನ್ನ ನೋಡ್ಬೋದು? ಈ ಪ್ರಶ್ನೆ ದಯವಿಟ್ಟು 3 ಉತ್ತರಿಸ್ಬೇಕು ಅಂತ ಕೇಳ್ತೀನಿ, ಆಮೇಲೆ ಒಬ್ಬೊಬ್ಬರಾಗಿ ಮಾತಾಡ್ಬೋದು. ಎಲ್ರಿಗೂ ನಮಸ್ಕಾರ. ಈ ಪ್ರಶ್ನೆಯನ್ನು ನಾನು ಸ್ವಲ್ಪ ಮಾರ್ಪಡಿಸ್ಕೊಳ್ತಿದ್ದೀನಿ. ಅಂದರೆ ಕನ್ನಡದ ಸಿನಿಮಾ ಅಂತ ಹೇಳಿದಾಗೆ ನೀವು ಹೇಳಿದ ರಿಸ್ಟ್ರಿಕ್ಷನ್ ಒಂಥರ ಬರ್ತದೆ. ಅಂದರೆ ಬರೀ ಕನ್ನಡ ಭಾಷಿಗರ ಅಂತ ಹೇಳುವಂಥದ್ದು. ಕನ್ನಡ ಸಂಸ್ಕೃತಿಯ ಸಿನಿಮಾ ಅಂತ ನಾವು ಇದನ್ನು ಅರ್ಥವನ್ನು ಸ್ವಲ್ಪ ವಿಸ್ತರಿಸ್ಕೊಂಡ್ರೆ ಆಗ ನಮಗೊಂದು ಗಟ್ಟಿಯಾಗಿರುವಂಥ ಕನ್ನಡದ ಸಿನಿಮಾ ಅಂತ ಹೇಳುವಂಥದ್ದು ಇರ್ತದೆ. ಈ ನೆಲದ ಅಸ್ಮಿತೆಯನ್ನು ಬಿಂಬಿಸುವಂಥ ಸಿನಿಮಾಗಳು. ಈ ನೆಲದಲ್ಲಿ ಏನು
ಕಥೆಗಳಿರ್ತದೆ, ಇಲ್ಲಿನವರ ಕಷ್ಟ ಸುಖಗಳಿರ್ತದೆ. ಅದು ನಮ್ಮ ಜಾತಿ ಧರ್ಮಗಳಿಂದ ಮೀರಿದ ಒಂದು ನೆಲದಲ್ಲಿ, ಈ ನೆಲದಲ್ಲಿ ಹುಟ್ಟಿ ಬೆಳೆದವರ ಕಥೆಗಳಿರ್ತದಲ್ಲ, ಇಲ್ಲಿನ ಆಶೋತ್ತರಗಳಿರ್ತದಲ್ಲ, ಅದನ್ನು ಪ್ರತಿನಿಧಿಸುವಂಥ ಸಿನಿಮಾವನ್ನು ನಾವು ಕನ್ನಡದ ಸಿನಿಮಾ ಅಂತ ಅಂದ್ಕೊಳ್ಬೋದು ಅಂತ ಅನಿಸುತ್ತೆ ನನಗೆ. ಹಾಗೆ ಅಂದ್ಕೊಂಡಾಗ ನಮಗೆ ಹೇಳ್ತಾರಲ್ಲ, ಅಂದರೆ ನಮ್ಮ ಭಾವನೆಗಳು ಯೂನಿವರ್ಸಲ್ ಆಗಿರುತ್ತೆ, ಆದರೆ ಅದರ ಎಕ್ಸ್ಪ್ರೆಷನ್ಸ್ ಲೋಕಲ್ ಆಗಿರುತ್ತೆ ಅಂತ. ಸೊ ಕನ್ನಡದ ನೆಲದ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ಇಲ್ಲಿಗೆ ಹಸಿವು ನಲಿವು ಸುಖಗಳಿಗೆ ಎಕ್ಸ್ಪ್ರೆಷನ್ ಯಾವ ರೀತಿ ಕೊಡ್ತಾರೆ ಇಲ್ಲಿನ ಫಿಲ್ಮ್ ಮೇಕರ್ಗಳು, ಇಲ್ಲಿನ ಕಲಾವಿದರು, ಕವಿಗಳು, ಕಥೆಗಾರರು ಯಾವ ರೀತಿ ಅದಕ್ಕೆ ಅಭಿವ್ಯಕ್ತಿ ಕೊಡ್ತಾರೋ, ಅದೇ ಥರ ಸಿನಿಮಾದವರು ಇಲ್ಲಿನ ನೆಲದ ವಿಷಯಗಳಿಗೆ ಯಾವ ರೀತಿ ಅಭಿವ್ಯಕ್ತಿ ಕೊಡ್ತಾರೆ ಅಂತ ಹೇಳೋದನ್ನು ಕನ್ನಡದ ಸಿನಿಮಾ ಅಂತ ನಾನು ಅಂದ್ಕೊಂಡಿರುವಂಥದ್ದು. ಹಾಗೂ ಅದರ ಬಗ್ಗೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ನಾನು. ನೀವು ಕನ್ನಡ ಸಿನಿಮಾ ಅಂತ ಹೇಳಿದ್ರಿಂದ ಈ ಮಾತನ್ನು ಹೇಳ್ತೀನಿ. ಕನ್ನಡ ಸಿನಿಮಾ ಸರಿಯಾಗಿ ಈ ವರ್ಷಕ್ಕೆ 90 ವರ್ಷ ಪೂರೈಸಿದೆ. ಹಾಗೆ ನೋಡಿದ್ರೆ ನೀವು ಹೇಳೋ ಪ್ರಶ್ನೆಯನ್ನು ಆಧಾರವಾಗಿ ಇಟ್ಕೊಂಡ್ರೆ 100 ವರ್ಷ ಪೂರೈಸಿದೆ. 100 ವರ್ಷ ಹೇಗೆ ಅಂತಂದರೆ, ದೇವುಡು ನರಸಿಂಹಶಾಸ್ತ್ರಿಗಳು, ಟಿ.ಪಿ. ಕೈಲಾಸಂ ಅವರು, ಶಿವರಾಮ್ ಕಾರಂತರು, ಇವರೆಲ್ಲರೂ ಕನ್ನಡ ಮನಸ್ಸುಗಳು ಚಲನಚಿತ್ರಗಳನ್ನು ಮಾಡಿದ್ವು ಮೂಕಿ ಯುಗದಲ್ಲಿ, ಅಂದರೆ 1930ರ ದಶಕದಲ್ಲಿ ಮಾಡಿದ್ರು. ಹಾಗಾಗಿ ಅದನ್ನು ಯಾವ ಭಾಷೆ ಸಿನಿಮಾ ಅಂತ, ಅದು ಸಿನಿಮಾ. ಯಾವಾಗ ಮಾತು ಬಂತಲ್ಲ ಸಿನಿಮಾಗೆ, ಮಾತು ಬಂದಾಗ ಭಾಷೆ ಇದಕ್ಕೊಂದು ಒಂದು ಶಕ್ತಿ ಆಯಿತು ಅಂತ ನಾನು ಹೇಳಲಿಕ್ಕೆ ಹೊರಡ್ತೀನಿ. ಹಾಗೆ ಅಭಯ್ ಹೇಳಿದ ಮಾತನ್ನು ನೋಡೋದಾದರೆ, ಕನ್ನಡ ಸಿನಿಮಾ ಮೊದಲು ಸಿನಿಮಾ, ನಂತರ ಯಾವ ಭಾಷೆಯ ಸಿನಿಮಾ, ಮೈಕ್ರೋ ಲೆವೆಲಿಂದ ಮ್ಯಾಕ್ರೋ ಲೆವೆಲ್ಗೆ ಹೋಗುವಂಥದ್ದು ಅಂತ ನಾನು ಇದನ್ನು ಭಾವಿಸ್ತೀನಿ. ಭಾಷೆ ಸೇರಿಕೊಂಡಾಗ ಅದಕ್ಕೊಂದು ನುಡಿಗಟ್ಟು ಸೇರಿಕೊಳ್ಳುತ್ತೆ, ಒಂದು ಸಂಸ್ಕೃತಿ ಸೇರಿಕೊಳ್ಳುತ್ತೆ, ಒಂದು 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 ಪ್ರಾದೇಶಿಕತೆ ಆ ಚಿತ್ರಕ್ಕೆ ಸೇರಿಕೊಳ್ಳುತ್ತೆ. ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಬ್ಯಾರಿ ಅನ್ನೋ ಒಂದು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. ಬ್ಯಾರಿ ಭಾಷೆಯನ್ನು ಮಾತಾಡೋರು ಇಡೀ ಕರ್ನಾಟಕದಲ್ಲಿ ಸುಮಾರು 25 ಲಕ್ಷ ಜನ ಇದ್ದಾರೆ ಅಂತ. ಆದರೆ 25 ಲಕ್ಷ ಜನ ಭಾಷೆ ಮಾತಾಡುವಂಥ ಆ ಮನಸ್ಸುಗಳು ಮಾಡಿದ ಚಿತ್ರ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ ಅನ್ನೋದಿದೆಯಲ್ಲ, ಹಾಗಾಗಿ ಅದು ಭಾಳ ಪ್ರಮುಖ ಅಂತ ಅನಿಸುತ್ತೆ. ಭಾಷೆ ಅನ್ನೋದು ಒಂದು ಶಕ್ತಿಯಾಗಿ ಪ್ರವಹಿಸುತ್ತೆ ಇದರಲ್ಲಿ ಅಂತ ನನ್ನ ಅಭಿಪ್ರಾಯ. ಸಿನಿಮಾ ಅನ್ನೋದು ವಿಶ್ವಾತ್ಮಕನೇ. ಈಗ ಚಾರ್ಲಿ ಚಪ್ಲಿನ್ ಸಿನಿಮಾಗಳನ್ನ ಪ್ರಪಂಚದ ಯಾವುದೇ ಜಗತ್ತಲ್ಲಿ ನೋಡಿದ್ರು ನಾವು ಅನುಭವಿಸ್ಬೋದು ಚಿತ್ರವನ್ನು. ಅದನ್ನು ದಾಟ್ಸೋಕ್ಕಾಗದೇ ಇದ್ದ ಕೆಲವು ಸರಿ ಅವರು ಪ್ಲೇ ಕಾರ್ಡ್ ಕೂಡ ಇಟ್ಟರು, ಭಾಷೆಗಳು ಇಂಗ್ಲೀಷ್ನಲ್ಲಿ ಬಳಸಿದ್ರು ಅದನ್ನು. ಹಾಗಾಗಿ ಅದನ್ನು ಇಂಗ್ಲೀಷ್ ಭಾಷೆ ಸಿನಿಮಾ ಅಂತ ಅನ್ನೋಕ್ಕಾಗಲ್ಲ. ಸಿನಿಮಾ ಈ ಸಿನಿಮಾ, ಭಾಷೆ ಒಂದು ಶಕ್ತಿ ಅಂತ ಅಷ್ಟೇ ನಾನು ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಶನಿವಾರ ಮಧ್ಯಾಹ್ನ ಕನ್ನಡ ಮತ್ತು ಪುಸ್ತಕ ಅಂತ ಎಷ್ಟು ಜನ ಬಂದಿರೋದು ಒಂದು ದೊಡ್ಡ ಸಂತೋಷ ನನಗೆಲ್ಲೋ ಒಂದು ಕಡೆ. ಇನ್ನೂ ಕನ್ನಡ ನಮ್ಮ ಪುಸ್ತಕಗಳು ಇನ್ನೂ ಮುಂದೆ ನಡ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಇದು. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ನಂದು ಸ್ವಲ್ಪ ಅವರೆಲ್ಲ ಹೇಳ್ಬಿಟ್ರೋದ್ರಿಂದ ನಾನು ಹೇಳೋದು ಸ್ವಲ್ಪ ತುಂಬ ಕಡಿಮೆ. ಕನ್ನಡ ಅನ್ನೋದಕ್ಕಿಂತ ಕನ್ನಡತನ ಅಂದರೆ, ಇವಾಗ ನಾವು ಕರ್ನಾಟಕದಿಂದ ಹೊರಗಡೆ ಹೋದಾಗ, ಈಗ ಮಂಗಳೂರಿಗೆ ಹೋದರೆ ಊಟ ಬೇರೆ, ಶಿವಮೊಗ್ಗ ಮಲೆನಾಡು ಕಡೆ ಹೋದರೆ ಊಟ ಬೇರೆ, ನಾರ್ತ್ ಕರ್ನಾಟಕ ಊಟ ಬೇರೆ, ಅಂದರೂ ನಾವೆಲ್ಲ ಒಂಥರ ಕನ್ನಡದವರು ಅಂತ ಒಂದು ನಮ್ಮಲ್ಲಿ ಭಾವನೆ. ನನಗನ್ಸೋದೇನು ಅಂದರೆ ಕನ್ನಡತನ ಅಂತ ಒಂದಿದೆ. ಯಾಕಂದರೆ ಈಗ ತಮಿಳ್ನಾಡಿಗೆ ಹೋದರೆ ಅಲ್ಲಿರುವ ಒಂದು ಸಬ್ ಕಲ್ಚರ್, ಜನರು ಹೇಗೆ ಮಾತಾಡ್ತಾರೆ, ಜನರು ಬೇರೆಯವ್ರನ್ನ ಹೇಗೆ ಟ್ರೀಟ್ ಮಾಡ್ತಾ ಇರೋದು ಬೇರೆ. ಈಗ ನಮ್ಮ ಕರ್ನಾಟಕದ ಪೊಲೀಸವ್ರು ತೊಗೊಳ್ಳಿ, ಪಾಪ ಪೊಲೀಸವ್ರು ಎದುರ್ಕೋತಾರೆ ನಮ್ಮನ್ನು ನೋಡಿ, ರಿವರ್ಸ್ ಅಲ್ಲ. ಡೆಲ್ಲಿಲಿ ಹಂಗಲ್ಲ, ಡೆಲ್ಲಿಲಿ ಪೊಲೀಸವ್ರು ಬಂದರೆ ಎದುರ್ಕೊಂಡು ಓಡೋಗ್ತಾರೆ. ಸೊ ಕನ್ನಡತನದಲ್ಲಿ ಒಂದು ಸಾಫ್ಟ್ನೆಸ್ ಇದೆ, ಕನ್ನಡ ಜನದಲ್ಲಿ ಒಂದು 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 ಕೈಂಡ್ ಆಫ್ ಇನ್ನೋಸೆನ್ಸ್ ಇದೆ. ಸೊ ನಮ್ಮ ಸಿನಿಮಾಗಳು ಆ ಕನ್ನಡತನನ ಹೊರಗಡೆ ತರುತ್ತೆ ಅಂತ ನನ್ನ ಒಂದು ಏನಂತೀರ ಭಾವನೆ. ಹಾಗೆಯೇ ಅಫ್ಕೋರ್ಸ್ ನಾವು ಬೇರೆ ಬೇರೆ ಕಡೆಯಿಂದ ಸುಮಾರು ಸಿನಿಮಾಗಳನ್ನ ಕಾಪಿ ಮಾಡ್ತೀವಿ, ಬಟ್ ನಮ್ಮ ಮನಸ್ಸು ತಟ್ಟೋದೇನು ಅಂದರೆ ಆ ಕನ್ನಡತನ ಇದ್ದಾಗ ನಮಗೆ ನಮ್ಮ ಸಿನಿಮಾ ಅಂತ ಅನಿಸುತ್ತೆ ಅಂತ ನಾನು ಭಾವಿಸಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಈ ಪ್ರಶ್ನೆ ಕೇಳೋಕ್ಕೆ ಒಂದು ಹಿನ್ನೆಲೆ ಇತ್ತು. ಗಿರೀಶ್ ಕಾರ್ನಾಡ್ ಒಂದು ಸಲ ಕಲ್ಕಟ್ಟಾದಲ್ಲಿ ಒಂದು ಸ್ಪೀಚ್ ಕೊಡುವಾಗ ಹೇಳಿದರು, ಬಾಲಿವುಡ್ಗೆ ಒಂದು ಸಂಸ್ಕೃತಿ ಇಲ್ಲ. ಅಂದರೆ ಕರ್ನಾಟಕಕ್ಕಿದೆ, ತೆಲುಗು ಅವ್ರಿಗಿದೆ, ತಮಿಳ್ ಅವ್ರಿಗಿದೆ, ಕೇರಳದಲ್ಲಿದೆ, ಆದರೆ ಬಾಲಿವುಡ್ ಸಂಸ್ಕೃತಿ ಅಂತ ಯಾವುದೂ ಇಲ್ಲ. ಅಲ್ಲಿ ಡೈರೆಕ್ಟ್ರು ಪ್ರೊಡ್ಯೂಸರ್ಸು ಹೆಚ್ಚಾಗಿದ್ದವರು ಪಂಜಾಬೀಸು. ಸೊ ಪಂಜಾಬಿ ಸಂಸ್ಕೃತಿನ ಇದಾಯಿತೆ ಹೊರತು ಅದಕ್ಕೊಂದು ಪ್ರತ್ಯೇಕವಾದ ಅಸ್ಮಿತೆ ಇಲ್ಲ ಅಂತ ಹೇಳಿದ್ರು. ಸೊ ಈ ಅಸ್ಮಿತೆ ಪ್ರಶ್ನೆ ಬಂದಾಗ ಈಗ ಒಂದು ಏಕಾಭಿಪ್ರಾಯ ಅಂತಂದರೆ, ಭಾಷೆಗಿಂತ ಹೆಚ್ಚಾಗಿ ಕನ್ನಡತನ ಅಥವಾ ಒಂದು ಸಂಸ್ಕೃತಿ ಅಂತ ಏನು ಹೇಳ್ತೀವಲ್ಲ ಅದು ಮುಖ್ಯ ಅಂತ. ಸೊ ಈ ಪ್ರಶ್ನೆ ಅಭಯ್ ಸಿಂಹ ಅವ್ರಿಗೆ, ಇದೇ ಹಿನ್ನೆಲೆ ಇಟ್ಕೊಂಡು ಶೇಕ್ಸ್ಪಿಯರ್ನ ನೀವು ತರುವಾಗ ನಿಮಗೆ ಎದುರಾದ ಸವಾಲುಗಳೇನು? ಐ ಥಿಂಕ್ ಅದೇ ಸಂಸ್ಕೃತಿ, ನೆಲದ ಸಂಸ್ಕೃತಿ ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ತುಳು ಕೂಡ ಕನ್ನಡ ನೆಲದ ಸಂಸ್ಕೃತಿ. ಅಂದರೆ ಸರ್ ಹೇಳಿದ ಬ್ಯಾರಿ ಭಾಷೆ ಕೂಡ ಕನ್ನಡ ನೆಲದ ಸಂಸ್ಕೃತಿ. ಸೊ ಈ ಅಡಾಪ್ಟೇಷನ್ ಮಾಡುವಾಗ, ಅಂದರೆ ಶೇಕ್ಸ್ಪಿಯರ್ನ
ಬೇರೆ ಸಂಸ್ಕೃತಿಯಿಂದ ಇದಕ್ಕೆ ಮಾಡುವಾಗ ಭಾಷೆಯ ತೊಡಕು ಒಂದು ಸಣ್ಣ ತೊಡಕು, ಡೆಫಿನೆಟ್ಲಿ ಇರುವಂಥ ತೊಡಕು. ಅದರ ಒಟ್ಟಿಗೆ ಅದಕ್ಕಿಂತ ಹೆಚ್ಚು ನಮ್ಮ ಸಂಸ್ಕೃತಿಗೆ ಅದನ್ನು ಒಗ್ಗಿಸುವ ಸಮಸ್ಯೆ ದೊಡ್ಡದಿದ್ದದ್ದು. ಅಂದರೆ ಬೇರೆ ನೆಲದಲ್ಲಿ ಆಗುವಂಥ ಅಲ್ಲಿರುವ ಬೇರೆ ಬೇರೆ ರೀತಿಯ ಏನು ಪ್ರಾಕ್ಟೀಸಸ್ಗಳನ್ನು ನಮ್ಮ ಸಂಸ್ಕೃತಿಗೆ, ನಮ್ಮ ನೆಲದ ಸಂಸ್ಕೃತಿಗೆ ಅಳವಡಿಸುವಾಗ ಏನಾಗುತ್ತೆ ಅಂತ ಮೂಲ ದ್ರವ್ಯವನ್ನು ಅದನ್ನೇ ಇಟ್ಕೊಂಡು ನಮ್ಮ ಮಾತುಗಳಲ್ಲಿ, ಮಾತಂದರೆ ನಾನು ಭಾಷೆಯ ಮಾತಲ್ಲ ಹೇಳ್ತಾ ಇರೋದು, ಸಿನಿಮಾ ಮಾತಿನಲ್ಲಿ ಈ ನೆಲದ ಸಂಸ್ಕೃತಿಯ ಭಾಷೆಯಲ್ಲಿ ಜೋಡಿಸಬೇಕಾದಾಗ ಅದು ಮುಖ್ಯವಾದ ಇದಾಯಿತು. ಜೊತೆಗೆ ಸಿನಿಮಾದ ಗ್ರಾಮರಿಗೆ ಅದನ್ನು ಅಳವಡಿಸೋದು, ಒಂದು ನಾಟಕವನ್ನು ಸಿನಿಮಾದ ಗ್ರಾಮರಿಗೆ ಅಳವಡಿಸೋದಿದೆಯಲ್ಲ, ಅದು ಕೂಡ ಒಂದು ಸವಾಲಾಗಿತ್ತು. ಐ ಥಿಂಕ್ ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ಸವಾಲಾಗಿತ್ತು. ಬಟ್ ಅದು ತುಂಬ ಉದ್ದ. ಯಾಕಂದರೆ ವಿಶಾಲ್ ಭಾರದ್ವಾಜ್ ಮಕ್ಬೂಲ್ ಮಾಡಿದಾಗ ಆಲ್ಮೋಸ್ಟ್ ಸೇಮ್ ತೊಗೊಂಡ್ರು. ಈಗ 3 ಪಿಶಾಚಿಯರ ಬದಲಾಗಿ 2 ಪೊಲೀಸ್ ಆಫೀಸರ್ನ ತೊಗೊಂಡ್ರು. ಅದೇ ಥರನೇ ಅಳವಡಿಸ್ಕೊಂಡ್ರು ಅವರು. ಸೊ ಅಂದರೆ ಒಗ್ಗಿಸ್ಕೋಬೋದು ಅಂತ ಅನಿಸುತ್ತೆ ನಮಗೆ, ಇಲ್ಲಿಂದ ಅದು ನೇಟಿವಿಟಿ ಸಿಗುತ್ತೆ ಅಂತ ಅನಿಸುತ್ತೆ. ಅದೇ ಮೂಲ ದ್ರವ್ಯ ಅದಾಗಿರ್ಬೇಕಷ್ಟೇ. ಅಂದರೆ ನಿಮ್ಮಲ್ಲಿ ಒಂದು ಮನುಷ್ಯನ ಒಳಗಡೆ ಇರುವಂಥ ಗ್ರೀಡ್ ನ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೊರಟಾಗ, ಗ್ರೀಡ್ ಅಲ್ಲಿಗೆ ಮಾತ್ರ ಯುನಿಕ್ ಆಗಿರುವಂಥದ್ದಲ್ಲ, ಶೇಕ್ಸ್ಪಿಯರ್ಗೆ ಯುನಿಕ್ ಆಗಿರುವಂಥದ್ದಲ್ಲ, ನಮ್ಮಲ್ಲೂ ಗ್ರೀಡ್ ಇದೆ. ಸೊ ಹಾಗಾಗಿ ನಮ್ಮ ಗ್ರೀಡನ್ನು, ಎಕ್ಸ್ಪ್ರೆಷನನ್ನು ಅದೇ ರೀತಿಯಲ್ಲಿ ಜೋಡಿಸಿರೋದು ಅಷ್ಟೇ ಹೊರತು ಮೂಲ ದ್ರವ್ಯ ಅದೇ, ದೇಹ ಬೇರೆ ಅಂತ. ಅಂದರೆ ಪ್ರಪಂಚದ ಯಾವುದೇ ಭಾಗದಲ್ಲಾದ್ರೂ ಭಾವನೆಗಳು ಸೇಮ್ ಆಗಿರ್ತದೆ, ಅದರ ಆ ನಂತರದ ಕ್ರಿಯೆಗಳೆಲ್ಲ ಬದಲಾಗ್ತದೆ ಅಂತ ಅಷ್ಟೇ. ಶೇಷಾದ್ರಿ ಸರ್, ಈ ಪ್ರಶ್ನೆ ನಿಮಗೆ. ಕನ್ನಡ ಚಿತ್ರರಂಗ ಬೆಳೆದು ಬಂದ ಹೆಜ್ಜೆ ಗುರುತುಗಳು ನಾವು ನೋಡಿದಾಗ, ಮೊದಲು ಹಂಚಿಕೆದಾರರು ಅವರೆಲ್ಲ ದುಡ್ಡು ಹಾಕ್ತಾಯಿದ್ರು, ಆಮೇಲೆ ಸಿನಿಮಾ ಆಗ್ತಾಯಿತ್ತು, ಆಮೇಲೆ ಸ್ಟುಡಿಯೋ ಸಿಸ್ಟಮ್ ಬಂತು, ಪ್ರೊಡ್ಯೂಸರ್ಸ್ ದುಡ್ಡು ಹಾಕ್ತಾಯಿದ್ರು. ಈಗ ನೋಡಿದ್ರೆ ಹೆಚ್ಚಾಗಿ ನಾಯಕ ಕೇಂದ್ರಿತ ಆಗ್ತಾಯಿದೆ. ಅದರ ಏನು ಅಡ್ಡ ಪರಿಣಾಮಗಳು ನಾವು ಗಮನಿಸಿದಾಗ, ಈಗ ಮೊನ್ನೆ ಏನಾಯಿತು, ತಮಿಳ್ನಾಡಲ್ಲಿ ಧನುಷ್ ವಿಷಯಕ್ಕೆ ಇದು ಬಂದು ಸುಮಾರು ಅಡ್ವಾನ್ಸ್ ತೊಗೊಂಡಿದ್ದಾರೆ, ಬಟ್ ಆ ಚಿತ್ರ ಪೂರ್ತಿ ಮಾಡಿಲ್ಲ ಅಂತ ಬ್ಯಾನ್ ಮಾಡೋವರೆಗೂ ಹೋಯಿತು. ಅದು ಒಂದು ಎಕ್ಸ್ಟ್ರೀಮ್ ಅಂತ ಅನ್ನಿಸ್ತು. ಸೊ ಈ ಬದಲಾಗಿರುವ ಸಿನಾರಿಯಿಂದ, ಅಂದರೆ ನಾಯಕನಿಗೋಸ್ಕರ ಕತೆ ಬರೆಯೋದು, ಸುಮಾರು ಚಿತ್ರಗಳಲ್ಲಿ ನಾಯಕನ ಪಾತ್ರ ಬಿಟ್ಟು ಬೇರೆ ಪಾತ್ರಗಳಿಗೆ ಪೋಷಣೆ ಇರಲ್ಲ. ಸೊ ಹಾಗಾಗಿ ಫ್ಯಾಮಿಲಿ ಆಡಿಯನ್ಸ್ನ ನಾವು ಕಳ್ಕೊಂಡ್ವಿ ಅನಿಸುತ್ತೆ. ಒಂದು 80ರ ದಶಕದಲ್ಲಿದ್ದ ಫ್ಯಾಮಿಲಿ ಆಡಿಯನ್ಸು ಈಗ ಇಲ್ಲಿ ಫ್ಯಾಮಿಲಿನೇ ಕಾಣಲ್ಲ, ಎಲ್ಲರೂ ಒಂದು ಪೋಷಕ ಪಾತ್ರವಾಗಿ ಮಾತ್ರ ಬರ್ತಾ ಇದ್ದಾರೆ. ಸೊ ಈ ಹೆಜ್ಜೆ ಗುರುತುಗಳನ್ನ ನೋಡಿದಾಗ ಇವತ್ತು ಯಾವ ಘಟ್ಟದಲ್ಲಿದೆ ಕನ್ನಡ ಸಿನಿಮಾ ಅಂತ ಅನಿಸುತ್ತೆ ಸರ್? ಸ್ವಲ್ಪ ಕಷ್ಟದ ಪ್ರಶ್ನೆ. ಸಿನಿಮಾ ಅನ್ನೋದೇ ಇವತ್ತು ಒಂದು ಬಿಕ್ಕಟ್ಟಿನ ಪ್ರಸಂಗದಲ್ಲಿದೆ. ಯಾಕೆ ಬಿಕ್ಕಟ್ಟಿನ ಪ್ರಸಂಗದಲ್ಲಿದೆ ಅಂದರೆ, ಟೆಲಿವಿಷನ್ ಬಂದಾಗ ಸಿನಿಮಾ ಸಂಪೂರ್ಣವಾಗಿ ಸತ್ತು ಹೋಗುತ್ತೆ ಅಂತ ಒಂದು ಭಾವನೆ ಇತ್ತು. ಟೆಲಿವಿಷನ್ ಬರೋದಕ್ಕೆ ಮುಂಚೆ ರಂಗಭೂಮಿ ಬಂದಾಗ ರಂಗಭೂಮಿ ಇತ್ತು, ರಂಗಭೂಮಿ ಬಂದಾಗ ಟೆಲಿವಿಷನ್ ಬಂತು. ರಂಗಭೂಮಿ ಹೊರಟೋಗುತ್ತೆ ಅಂದರು, ಅದು ರಂಗಭೂಮಿ ಹೋಗಲಿಲ್ಲ. ಟೆಲಿವಿಷನ್ ಬಂದಾಗ ಸಿನಿಮಾಗೆ ತೊಂದರೆ ಬರುತ್ತೆ ಅಂದರು ಅಲ್ವಾ. ಈಗ ಸಿನಿಮಾದೇನಾಗಿದೆ, ಒಂದು ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತೀವಿ. ನಮ್ಮ ಬೆಳವಣಿಗೆಯಲ್ಲಿ 30 ವರ್ಷಕ್ಕೆ ಒಂದು ಜನ್ರೇಷನ್ ಗ್ಯಾಪ್ ಆಗುತ್ತೆ ಅಂತ ಇತ್ತು, ಅದು 15 ವರ್ಷಕ್ಕೆ ಇಳಿತು. ಪ್ರಾಯಶಃ ಈಗ ಒಂದು 5 ವರ್ಷಕ್ಕೊಂದು ಸರಿ ಬದಲಾಗಿದೆ. ಇದು ನೀವು ಹೇಳಿದಾಗೆ 50ರ ದಶಕ, 60ರ ದಶಕ, 70ರ ದಶಕದಲ್ಲಿ ಇದ್ದ ಚಿತ್ರಗಳಿಗೂ 80ರ ದಶಕದ ನಂತರ ಆದ ಬದಲಾವಣೆಗೂ ಸ್ಪಷ್ಟವಾಗಿ ನಾವು ಗುರುತಿಸ್ಬೋದು. ಹಾಗಾಗಿ ನಾಯಕ ಕೇಂದ್ರಿಕ ಚಿತ್ರಗಳು ಆಗಾಗ ಶುರುವಾಯಿತು. ಸಿನಿಮಾ ಅನ್ನೋದು ಒಂದು ಕಲೆ ಅಂತ ಹೌದಾದರೂ ಕೂಡ ಇಲ್ಲೊಂದು ವ್ಯಾಪಾರ ಸೇರಿಕೊಂಡಿದೆ, ಹಣ ಸೇರಿಕೊಂಡಿದೆ, ಉದ್ಯಮ. ಹಾಗಾಗಿ ಕಲೋದ್ಯಮ ಅಂತ ಇದನ್ನು ನಾವು ಗುರುತಿಸಬಹುದು ಕೂಡ. ಹಾಗಾಗಿ ಬೇರೆ ಎಲ್ಲ ಕಲೆಗಳಿಗೆ ಹೋಲಿಸಿದ್ರೆ ಸಿನಿಮಾದ್ದೇ ಒಂದು ವಿಶಿಷ್ಟವಾದಂಥ ವ್ಯಾವಹಾರಿಕವಾದಂಥ ಜಗತ್ತು ಇದು. ಹಾಗಾಗಿ ಇಲ್ಲಿ ಹಾಕಿದ ಹಣ ಹಿಂತಿರುಗಿ ಬರಬೇಕು ಅಂತ ಪ್ರತಿಯೊಬ್ಬ ನಿರ್ಮಾಪಕನು ನಿರೀಕ್ಷೆ ಮಾಡ್ತಾನೆ. ಹಾಗಾಗಿ ಹಾಕಿದ ಹಣ ಹಿಂತಿರುಗಿ ಬರಬೇಕಾದ್ರೆ ಏನಾಗಬೇಕು, ಒಂದು ಫಾರ್ಮುಲಾ ಬೇಸ್ಡ್ ಸಿನಿಮಾ ಇರಬೇಕು. ಫಾರ್ಮುಲಾಗಳಿಗೆ ಜೋತು ಬೀಳ್ತಾನೆ. ಫಾರ್ಮುಲಾಗಳೆಂದರೆ 4 ಫೈಟ್ ಇರಬೇಕು, 4-5 ಹಾಡು ಇರಬೇಕು, ಒಂದು ಕಾಮಿಡಿ ಟ್ರ್ಯಾಕ್ ಇರಬೇಕು, ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇರಬೇಕು ಅಂತ. ಇಲ್ಲಿ ಈ ಸಿನಿಮಾ ಅನ್ನೋದೇ ಕನಸುಗಳನ್ನು ಬಿತ್ತುವಂಥ ಸಿನಿಮಾ. ಅಂದರೆ ಸಾಮಾನ್ಯ ಜನರಿಗೆ ತನ್ನ ಬದುಕಿನಲ್ಲಿ ತಾನೇನು ಸಾಧ್ಯ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದನ್ನಕ್ಕೆ ಒಬ್ಬ ಪ್ರತಿನಿಧಿಯನ್ನು ಹುಡುಕ್ತಾ ಇರ್ತಾನೆ ಅವನು, ಮುಖ್ಯವಾಗಿ ಸಿನಿಮಾದಲ್ಲಿ, ಫಾರ್ಮುಲಾ ಬೇಸ್ ಸಿನಿಮಾಗಳಲ್ಲಿ. ಹಾಗಾಗಿ ಅವನಿಗೆ ಅವನ ಪ್ರತಿನಿಧಿ ನಾಯಕ ಆಗಿರ್ತಾನೆ. ಸೊ ನಾಯಕ ಹಾಡಿದಾಗ, ಕುಣಿದಾಗ, ಪ್ರೀತಿಸಿದಾಗ, ಮತ್ತಾರನ್ನು ಹೊಡೆದಾಗ ಈ ಸಾಮಾನ್ಯ ಪ್ರೇಕ್ಷಕ ಸಂತೋಷ ಪಡ್ತಾನೆ. ಹಾಗಾಗಿ ನಾಯಕ ಸಂಸ್ಕೃತಿ ಮುನ್ನೆಲೆಗೆ ಬಂತು. ಇದು ಒಂದು ರೀತಿಯಲ್ಲಿ ಅಷ್ಟೊಂದು ದೊಡ್ಡ ಅಪಾಯಕಾರಿಯಾಗಿರಲಿಲ್ಲ. ದುರದೃಷ್ಟವಶಾತ್ ಇವತ್ತು ನಾಯಕ ಸಂಸ್ಕೃತಿ ದೊಡ್ಡ ಅಪಾಯದಲ್ಲಿದೆ. ಹೇಗೆ ಅಂದರೆ, ಹಿಂದಿನ ನಾಯಕನಿಗೆ ಒಂದು ಒಳ್ಳೆತನ ಇತ್ತು,
ಒಬ್ಬ ನಾಯಕ ನಟ ಆಗಬೇಕು ಅಂದರೆ ಅವನು ಸದೃಢವಾಗಿ, ದೈಹಿಕವಾಗಿಯೂ ಸದೃಢವಾಗಿರಬೇಕಾಗಿತ್ತು, ಮುಖಲಕ್ಷಣ ಚೆನ್ನಾಗಿರಬೇಕಾಗಿತ್ತು, ಅಭಿನಯ ಚೆನ್ನಾಗಿರಬೇಕಾಗಿತ್ತು. ಅವನಲ್ಲಿ ಸದ್ಗುಣಗಳೂ ಇತ್ತು. 64 ಗುಣಗಳು ಅಂತ ನಾವೇನು ಕರಿತೀವಲ್ಲ, 64 ಇಲ್ಲದೇ ಇದ್ದರೂ ಇದೇನ ಹತ್ರ ಬಿಂಬಿಸ್ತಾ ಇದ್ರು. ಆದರೆ ಇವತ್ತಿನ ನಾಯಕ ವಿಲನ್ನೇ ನಾಯಕ ಆಗಿರೋದು. ಯಾವುದೇ ನಾಯಕ ನಟ ನೋಡಿ, ಯಶಸ್ವಿ ಚಿತ್ರಗಳನ್ನು ಸುಮಾರು ಒಂದು 7-8 ವರ್ಷಗಳಿಂದ ನೀವು ಗಮನಿಸಿದ್ರೆ ಅಲ್ಲಿಯ ನಾಯಕ ನಟ ಕೆಟ್ಟ ನಾಯಕ, ಕೆಟ್ಟ ವಿಲನ್ ಆಗಿರ್ತಾನೆ. ಅಂದರೆ ಅವನು ದುಷ್ಟ ಆಗಿರ್ತಾನೆ, ದುಷ್ಟಾಗಿ ಕೊನೆಗೆ ಗೆಲ್ತಾನೆ. ಅವನೊಬ್ಬ ರೌಡಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ನಾನು ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಹೋಗಲ್ಲ, ನೀವು ನೋಡಿದ್ರೂ ಗೊತ್ತಾಗುತ್ತೆ. ಆ ಎಲ್ಲ ನಾಯಕ ನಟರು ಕೈನಲ್ಲಿ ಬಿಯರ್ ಇಟ್ಕೊಂಡಿರ್ತಾರೆ ಅಥವಾ ವಿಸ್ಕಿ ಬಾಟ್ಲ್ ಇಟ್ಕೊಂಡಿರ್ತಾರೆ. ಅದನ್ನು ಈ ಪ್ರತಿನಿಧಿಸ್ತಾ ಹೊರಟಿದ್ದಾರೆ, ಸಾಮಾನ್ಯ ಜನರ ಜೊತೆ ಪ್ರತಿನಿಧಿಸೋದು. ಇದು ಒಂದು ದೊಡ್ಡ ತಪ್ಪು ಸಂದೇಶವನ್ನು ನಮ್ಮ ಸಮಾಜಕ್ಕೆ ಕೊಡ್ತಾ ಇದೆ. ಹಾಗಾಗಿ ಈ ಬಿಕ್ಕಟ್ಟಿನ ಪ್ರಸಂಗನೇ ಉಳಿದ ಸಿನಿಮಾಗಳ ಸೋಲಿಗೂ ಕೂಡ ಕಾರಣ ಆಗಿದೆ. ಉದ್ಯಮದ ದೃಷ್ಟಿಯಿಂದ ಅದರ ಮೇಲೆ ಪರಿಣಾಮ ಏನು? ಎಲ್ಲವೂ ಗೆಲ್ಲಲ್ಲ. ಈಗ 100ರಲ್ಲಿ ನಿಮಗೆ ಇವತ್ತು ಸಿನಿಮಾದ ಸಕ್ಸಸ್ ರೇಟ್ ಅಂತ ನಾವೇನು ಹೇಳ್ತೀವಲ್ಲ, ಜಗತ್ತಿನಾದ್ಯಂತ ಈ ಸಕ್ಸಸ್ ರೇಟ್ ಅನ್ನೋದು 95% ಸೋಲು, 5% ಮಾತ್ರ ಸಕ್ಸಸ್ ರೇಟ್. ಅದು ಕನ್ನಡದಲ್ಲಿ ಅಷ್ಟೇ ಇಲ್ಲ, ನೀವು ತಮಿಳ್ ತಗೊಳ್ಳಿ, ತೆಲುಗು ತಗೊಳ್ಳಿ, ಹಿಂದಿ ತಗೊಳ್ಳಿ, ಅಥವಾ ಬೇರೆ ಭಾಷೆ ಚಿತ್ರ ತಗೊಳ್ಳಿ, ಸಕ್ಸಸ್ ರೇಟು 1-5% ಮಾತ್ರ ಇರುತ್ತೆ. ಇಲ್ಲಿ ಯಾವುದೋ ಒಂದು ಚಿತ್ರ ಯಶಸ್ಸಾಗುತ್ತೆ, ಆ ಸೂತ್ರದ ಬೆನ್ನು ಹತ್ತಿ ನಿರ್ಮಾಪಕ ಹಣ ಹಾಕ್ತಾನೆ, ತನ್ನ ಚಿತ್ರವು ಆ ಹಂತಕ್ಕೆ ಹೋಗಬೇಕು ಅಂತ. ಹಾಗಾಗೇ ಇನ್ನೊಂದು ಹೆಸರು ಬಂದಿದೆಯಲ್ಲ ಈಗ, ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ. ಅಂದರೆ ಪ್ಯಾನ್ ಇಂಡಿಯನ್ ಸಿನಿಮಾ ಅನ್ನೋಂಥದ್ದು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಇದನ್ನು, ನುಡಿಗಟ್ಟುಗಳನ್ನು ಅಥವಾ ನಮ್ಮ ಭಾಷೆಯನ್ನು ಕೊಲ್ತಾ ಇದೆ ಅಂತ. ಸೊ ಎಲ್ಲರೂ ಇಲ್ಲಿಯ ನಾಯಕ ಇಡೀ ಭಾರತದ ಎಲ್ಲ ನಾಯಕರುಗಳಿಗೆ ಅವನು ಸರಿ ಸಮಾನವಾಗಿರಬೇಕು, ಎಲ್ಲ ಕಡೆ ಬಿಂಬಿತವಾಗಬೇಕು ಅನ್ನೋವಂಥದ್ದು ಪ್ಯಾನ್ ಇಂಡಿಯನ್ ಸಿನಿಮಾದ ಇದು. ಹಾಗಾಗಿ ಅದಕ್ಕೆ ಬೇಕಾದಂಥ ಶಕ್ತಿಯನ್ನು, ಸೂತ್ರಗಳನ್ನು ತುಂಬುತ್ತಾ ಹೋಗ್ತಾರೆ. ಹಾಗಾಗಿ ಏನಂತಾರೆ, ಅವನು ಅದ್ವಿತೀಯ ನಾಯಕನನ್ನಾಗಿ ಮಾಡ್ತಾರೆ. ಆ ಅದ್ವಿತೀಯ ನಾಯಕತ್ವದಲ್ಲೂ ಕೂಡ ನೆಗೆಟಿವಿಟಿ ತುಂಬಿರೋದೇ ದೊಡ್ಡ ದುರಂತ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಇವಾಗ ನಂಗೆ ನೆನಪಾಗ್ತಾ ಇರೋದು ರಾಜ್ಕುಮಾರ್ ನಿರ್ವಹಿಸಿದಂಥ ಪಾತ್ರಗಳು. ಒಳ್ಳೆ ಅಪ್ಪ, ಒಳ್ಳೆ ಮಗ, ಒಳ್ಳೆ ಅಣ್ಣ, ಒಳ್ಳೆ ಪ್ರೇಮಿ, ಒಳ್ಳೆ ಗಂಡ, ಅಂದರೆ ಇವೆಲ್ಲ ಆಗ ನಾಯಕನಿಗೆ ಬೆಂಚ್ ಮಾರ್ಕ್ ಆಗಿತ್ತು. ನಿನ್ನೆ ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಪವನ್ ಕಲ್ಯಾಣ್ ಹೇಳಿದ್ರು, ಅಂದರೆ ಈಗ ಮಂತ್ರಿ ಆಗಿದ್ದಾರಲ್ಲ, ತೆಲುಗುವಿನ ಚಿತ್ರನಟ, ಈಗ ಮಂತ್ರಿ ಆಗಿದ್ದಾರೆ. ಅವ್ರು ಹೇಳಿದ್ರು, ಒಂದಾನೊಂದು ಕಾಲ ಇತ್ತು, ಗಂಧದ ಗುಡಿ ಸಿನಿಮಾ ಬಂದಿತ್ತು, ಅವಾಗ ಕಾಡನ್ನು ಕಾಪಾಡೋವಂಥವನು ಅದರಲ್ಲಿ ನಾಯಕ ಆಗಿದ್ದ. ಇವತ್ತು ಕಾಡನ್ನು ಕೊಳ್ಳೆ ಹೊಡೆಯುವಂಥವನು ನಾಯಕ ಆಗಿದ್ದಾನೆ. ಅಂದರೆ ಅಲ್ಲಿ ಶಿಫ್ಟ್ ಆಗಿರೋದು ಒಂದು ಸಂಸ್ಕೃತಿ, ಜನಗಳ ನೋಡುವ ವಿಧಾನ, ಮತ್ತು ನಾಯಕನ ಡೆಫಿನೇಷನ್ ಇದು ಕೂಡ ಬದಲಾಗಿದೆ ಅಂತ ಹೇಳ್ಬೋದು. ಈಗ ಅಮೋಘ್ ಅವರಿಗೆ ಒಂದು ಪ್ರಶ್ನೆ. ಸೊ ನೀವು ನನ್ನ ಅಂದಾಜಿನಲ್ಲಿ ಗ್ಲೋಬಲ್ ಮಟ್ಟದಿಂದ ಕನ್ನಡ ಚಿತ್ರರಂಗ ನೋಡ್ತಾ ಇರೋರು. ಸೊ ನಿಮಗೆ ಕನ್ನಡ ಚಿತ್ರರಂಗ ಹೆಂಗೆ ಕಾಣುತ್ತೆ? ಇಲ್ಲ, ನಾನು ಹೇಳ್ಬೇಕಾಗಿದ್ದಲ್ಲ ನೀವೇ ಹೇಳ್ಬಿಟ್ರಿ, ಯಾಕಂದ್ರೆ ನಾನು ಅದನ್ನೇ ಜಸ್ಟ್ ನೋಡಿ ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡಿ ಬಂದೆ ಬರ್ತಾ. ಸೊ ಈಗ ಒಂದು ಸಮಸ್ಯೆ ಆಗಿರೋದು ಅಂತಂದರೆ, ಸಿನಿಮಾ ಅನ್ನೋದು ಒಂದು ಕಲೆ ಹಾಗೂ ಒಂದು ರೆಸ್ಪಾನ್ಸಿಬಿಲಿಟಿ ಎರಡೂ ಇರುವಂಥ ಒಂದು ಜಾಗದಲ್ಲಿದೆ. ಅದರದ್ದು ಪ್ರಾಬ್ಲಮ್ ಏನು ಅಂದರೆ, ಕಲೆಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ಕಲೆ ಯಾವ ಥರನ ಇರ್ಬೋದು ಅಂತ ಒಂದು ಭಾವನೆ ಇದೆ. ಕಲೆಗೆ ಮೊರಾಲಿಟಿ ಇದೆಯಾ, ಕಲೆಗೆ ರೆಸ್ಪಾನ್ಸಿಬಿಲಿಟಿ ಇದೆಯಾ? ಸೊ ಆ ಒಂದು ಆನ್ಸರ್ ಕೊಟ್ಕೊಂಡು ಸುಮಾರು ಸಿನಿಮಾಗಳು ಮಾಡ್ತಾರೆ. ಆ್ಯಕ್ಚುಲಿ ಹಿಂದಿಲೂ ಮೊನ್ನೆ ಯಾವುದೋ ಒಂದು ಸಿನಿಮಾ ಬಂದಿತ್ತು, ಅದನ್ನು ಕ್ರಿಟಿಸೈಸ್ ಮಾಡಿದಾಗ ಇದು ಸಮಾಜಕ್ಕೆ ಒಳ್ಳೆ ಎಕ್ಸಾಂಪಲ್ ಆಗ್ತಿಲ್ಲ ಅಂತ, ಇಲ್ಲ ಇದು ಆರ್ಟ್ ನಾವು ಹೇಗೆ ಬೇಕಾದ್ರೂ ಮಾಡ್ತೀವಿ ಅಂತ. ನನ್ನ ದೃಷ್ಟಿ ಸ್ವಲ್ಪ ಡಿಫ್ರೆಂಟು. ಯಾಕಂದರೆ ನಾವು ಸಿನಿಮಾದಲ್ಲಿ ಏನು ತೋರಿಸ್ತೀವೋ ನಾವು ಅದನ್ನೇ ಅದೊಂಥರ ಸಿನಿಮಾ ಇರೋದು ಒಂಥರ ಟೆಕ್ಸ್ಟ್ ಬುಕ್ ಮಾಸಸ್ಗೆ. ಸೊ ಹಾಗಾಗಿ ನಮ್ಮಲ್ಲಿ ಡೆಫಿನೆಟ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದೇ ಇದೆ. ಅದನ್ನು ನಾವು ಎಷ್ಟು ಕಡಿಮೆ ಅದ್ರ ಕಡೆ ಅಟೆನ್ಷನ್ ಕೊಡ್ತೀವಿ, ಅದು ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ. ಒಂದು. ಎರಡನೇ ವಿಷಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರಲಿ ಅಥವಾ ನಮ್ಮ ರಾಜ್ಯ ಮಟ್ಟದಲ್ಲಿರಲಿ, ಕೆಲವು ಸಿನಿಮಾಗಳು ಟೈಮ್ಲೆಸ್ ಅಂತ ಹೇಳ್ತೀವಿ. ಇವತ್ತು ಕೂತ್ಕೊಂಡು ನೋಡ್ಬೋದು. ನಾನು ಅಪ್ಪು ಸಿಕ್ಕಿದಾಗೆಲ್ಲ ಹೇಳ್ತಾ ಇದ್ದೆ, ಬೆಟ್ಟದ ಹೂ ಈಗಲೂ ಕೂತ್ಕೊಂಡು ನೋಡ್ಬೋದು ಸಿನಿಮಾ. ಇಟ್ ಈಸ್ ಟೈಮ್ಲೆಸ್. ಬಟ್ ನಾವೇನು ಮಾಡ್ತಿದ್ದೀವಿ ಅಂದರೆ, ಇವಾಗ ಈ ಫ್ಲೇವರ್ ಏನಿದೆ, ಇವಾಗ ಯಾವ ಒಂದು ಫ್ಲೇವರ್ ಇದೆ, ಯಾವ ಹೀರೋ ಮುಂದೆ ಇದ್ದಾರೆ ಅಂತ ಹಾಕ್ಕೊಂಡು ಸಿನಿಮಾ ಮಾಡಿದಾಗ ಆ ಟೈಮಲ್ಲಿ ವರ್ಕ್ ಆದರೆ ಆಯಿತು, ಇಲ್ಲದ್ರೆ ಇಲ್ಲ, ಮುಂದೆ ಹೋಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ನಾವೂ ಒಂದು ನಮ್ಮ ಚಿತ್ರರಂಗದಲ್ಲಿ ಬೇರೆಯವ್ರನ್ನ ಫಾಲೋ ಮಾಡೋದು ಬಿಟ್ಟು ನಮ್ಮದೇ ಆದಂಥ ಒಂದು ಸ್ಟ್ರಕ್ಚರ್ ಇರ್ಬೋದು, ನಮ್ಮದೇ ಆದಂಥ ಒಂದು ಐಡಿಯಾ ಇರ್ಬೋದು, ನಮ್ಮತನದಿಂದ ಮಾಡಿದ್ರೆ ಸಿನಿಮಾ ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಅದಕ್ಕೆ ಸುಮಾರು ಎಕ್ಸಾಂಪಲ್ಸ್ ಇದೆ. ನೀವು ರೀಸೆಂಟಾಗಿ ನೋಡಿರುವಂಥ ಸಿನಿಮಾಗಳಲ್ಲಿ ಕೆಲವೆಲ್ಲ ಹೈ ನಂಬರ್ಸ್ ಬಂದಿರೋದು ಯಾವುದೂ ಫಾರ್ಮುಲಾ ಇಲ್ಲ.
ಫಾರ್ಮುಲಾ ಇಲ್ದಿರೋದೇ ವರ್ಕ್ ಆಗಿದೆ. ಈಗ ಮಲಯಾಳಂ ಸಿನಿಮಾ ಇರ್ಬೋದು, ಯಾವುದು ಫಾರ್ಮುಲಾ ಇಲ್ಲ. ಸೊ ಫಾರ್ಮುಲಾ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ಅದು ಹೋಗ್ಬಿಟ್ಟಿದೆ, ಯಾಕಂದರೆ ಎಲ್ಲರಿಗೂ ಗೊತ್ತು ಫಾರ್ಮುಲಾ. ಸೊ ಹಾಗಾಗಿ ಒರಿಜಿನಾಲಿಟಿ, ಒರಿಜಿನಲ್ ಥಿಂಕಿಂಗ್ ಹಾಗೂ ಒಂದು ಮನಸ್ಸಿಂದ ಮಾಡಿದಂಥ ಸಿನಿಮಾಗೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಇವತ್ತು ಬರುತ್ತೆ ಇಲ್ಲ ನಾಳೆ ಬರುತ್ತೆ, ಬಂದೇ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಅಮ್ಮ. ಈ ಹಿನ್ನೆಲೆ ಇಟ್ಕೊಂಡು ನಾವು ನೋಡುವಾಗ ಒಳ್ಳೆತನ ಅಥವಾ ನಾಯಕ ಪ್ರಧಾನ ಗುಣಗಳು ಯಾವುದು ಅಂತ ಮಾತಾಡಿದ್ವಿ. ಈಗ ಹಾಗಿರಬೇಕಾದ್ರೆ ಸಿನಿಮಾದ ಕತೆ ಬರೆಯೋವರಿಗೆ ಮತ್ತು ನಿರ್ದೇಶಕರಿಗೆ ಒಂದು ಜವಾಬ್ದಾರಿ ಇರಬೇಕಾದ್ರೆ ಅದು ಯಾವುದು? ಖಂಡಿತ ಐ ಥಿಂಕ್ ಅದು ಜವಾಬ್ದಾರಿಗಿಂತ ಹೆಚ್ಚಾಗಿ, ಜವಾಬ್ದಾರಿ ಖಂಡಿತ ಇರಬೇಕು. ಜವಾಬ್ದಾರಿಗಿಂತ ಹೆಚ್ಚಾಗಿ ಒಬ್ಬ ಕಲಾವಿದ, ಯಾವುದೇ ರೀತಿಯ ಕಲಾವಿದನಿಗೆ ಇರಬೇಕಾಗಿರುವಂಥ ಮೂಲಭೂತ ಸಂವೇದನೆ, ಅಂದರೆ ಮನುಷ್ಯ ಪರ ಸಂವೇದನೆ ಇರಲೇಬೇಕು ಯಾವುದೇ ಕಲಾವಿದನಿಗೆ, ಸಿನಿಮಾ ನಿರ್ದೇಶಕ ಕೂಡ ಸೇರಿದಂತೆ. ಮನುಷ್ಯ ಪರ ಅಲ್ಲದೇ ಇರುವವನು ಅವನು ಕಲಾವಿದ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಜೀವಪರ ಅಲ್ಲದೇ ಇರುವವನು. ಸೊ ಹಾಗಾಗಿ ಅದು ಅಮೋಘವರಂಗೆ ಪ್ರಕೃತಿ, ಕಾಡು ಇತ್ಯಾದಿಗಳ ಬಗ್ಗೆ ಇರೋ ಪ್ರೀತಿ ಇರ್ಬೋದು, ಅಥವಾ ಜನರ ಬಗ್ಗೆ ಇರುವಂಥ ಪ್ರೀತಿನೂ ಇರ್ಬೋದು. ಇದು ಎರಡು ರೀತಿಯಲ್ಲಿ ಪ್ರೀತಿ ಇದ್ದಾಗ ನಿಮ್ಮ ಸಂವೇದನೆಗಳು ಕರೆಕ್ಟಾದ ಡೈರೆಕ್ಷನಲ್ಲಿ ಇರ್ತದೆ. ಅದನ್ನು ಮೀರಿದ ಗ್ರೀಡ್, ನಮ್ಮದು ಸ್ವಲ್ಪ ಇರಲಿ ಅಂತ, ಗ್ರೀಡ್ ನಾವು ಯಾವಾಗ ಒಟ್ಟು ನರೇಟಿವ್ಗೆ ತರ್ತೀವೋ ನಾವು, ಅಂದರೆ ನಮ್ಮ ನರೇಷನಲ್ಲಿ ಗ್ರೀಡ್ ಬರ್ತದೋ, ಅಂದರೆ ಬರೀ ಹಣ ಮಾಡೋದು ಒಂದೇ ಉದ್ದೇಶ ಅಂತ, ಹಣ ಮಾಡೋದು ತಪ್ಪು ಅಂತ ಹೇಳುವಂಥ ಇದು ಹೇಳ್ತಾ ಇಲ್ಲ ನಾನು, ಅಂದರೆ ವಾದದ ಹೇಳ್ತಾ ಇಲ್ಲ. ಹಣ ಮಾಡೋದ್ರ ಒಟ್ಟಿಗೆ ಮಾನವ ಪರ, ಜೀವಪರ ಸಂವೇದನೆಗಳು ಇಲ್ಲದೆ ಹೋದಾಗ ಅದು ಆಗ ಡೆಫಿನೆಟ್ಲಿ ತಪ್ಪು ಡೈರೆಕ್ಷನ್ಗೆ ಹೋಗುತ್ತೆ. ಅಥವಾ ಈಗ ಸರ್ ಎಲ್ಲ ಎಕ್ಸಾಂಪಲ್ ಕೊಟ್ಟಂಗೆ, ನೀವು ಸಿನಿಮಾದಲ್ಲಿ ಹೀರೋನ ಯಾವ ರೀತಿ ವೈಖರಿಸ್ತೀರಿ ಅಂತ ಹೇಳುವಂಥದ್ದು ಆ ದಿಕ್ಕಿನಲ್ಲಿ ಹೋಗ್ತದೆ. ಸೊ ಆ ಮಟ್ಟದಲ್ಲಿ ಜವಾಬ್ದಾರಿ ಅಂತ ಹೇಳುವಂಥದ್ದು ಖಂಡಿತ ಇರಬೇಕು ಒಬ್ಬ ಕಲಾವಿದನಿಗೆ. ಅದರದ್ದು ಜವಾಬ್ದಾರಿಗಿಂತ ಹೆಚ್ಚು ಕಲಾವಿದನಾಗಲಿಕ್ಕೆ ಇರುವಂತಹ ಬೇಸಿಕ್ ಅರ್ಹತೆ ಅದು, ಅಂದರೆ ಒಂದು ಜೀವಪರವಾಗಿರುವಂಥದ್ದು ಕಲಾವಿದ ಅಂತ ಹೇಳಿ ಕಲಿಸ್ಕೊಳ್ಲಿಕ್ಕೆ ಇರುವಂಥ ಬೇಸಿಕ್ DNA ಒಂದು. ಹಾಗಾಗಿ ಅದುವೇ ಜವಾಬ್ದಾರಿ ಅಂತ ಅಷ್ಟೇ. ಅಂದರೆ ನಾವು, ಯಾಕೆಂದರೆ ಒಂದು ಕಾಲದಿಂದ ನಮಗೆ, ಅಂದರೆ ನಾವು ಆದಿವಾಸಿಗಳಾಗಿದ್ದ ಟೈಮಿನಿಂದ ನಮಗೆ ಪ್ರಕೃತಿಯ ಬಗ್ಗೆ ಒಂದು ಗೌರವ ಇದೆ, ಪರಸ್ಪರ ಜೀವಿ ಬಗ್ಗೆ ಗೌರವ ಇದೆ. ನಮ್ಮ ನಾಡಿನಲ್ಲಿ ನೋಡಿದ್ರೆ ನೀವು ಯಾವುದೋ ಒಂದು ಹಂದಿಯನ್ನು ದೇವರು ಅಂತ ಪೂಜಿಸ್ತೀವಿ ನಾವು, ಅಥವಾ ಯಾವುದೋ ಒಂದು ಮರವನ್ನು ಪೂಜಿಸ್ತೀವಿ, ಹಾವನ್ನು ಪೂಜಿಸ್ತೀವಿ ನಾವು. ಅದು ಇವತ್ತು ಬೇರೆ ರೀತಿಯ, ಅಂದರೆ ಅತಿರೇಕಗಳಿಗೆ ಹೋಗಿರ್ಬೋದು, ಬಟ್ ಮೂಲದಲ್ಲಿದ್ದದ್ದು ಪ್ರಕೃತಿ ಬಗ್ಗೆ ಇರುವ ಗೌರವ, ಜೀವಪರವಾಗಿರುವಂಥ ಗೌರವ ಇತ್ತು. ಅದನ್ನು ನಾವು ಇವತ್ತು ವಿಕೃತಿ ಮಾಡ್ಕೊಂಡಿರ್ಬೋದು, ಅದು ಬೇರೆ ವಿಷಯ. ಆದರೆ ಇದನ್ನು ಬಿಟ್ಟು ನಾವು ಡಿವೇಟ್ ಆಗ್ತಾ ಹೋದಾಗೆ, ಅಂದರೆ ಬರೇ ಮರ, ನೀವೇ ಹೇಳಿದಂಗೆ ಮರ ಕಡಿಯುವುದೇ ಒಂದು ದೇವರನ್ನು ಕಡಿತಾರ ಅಂತ ಹೇಳುತ್ತಾರ ಅಲ್ವಾ, ಅದು ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾಗ ಅದಕ್ಕೆ ಮತ್ತೆ ಕೊನೆ ಇಲ್ಲ. ಅಂದರೆ ಆಗ ಜವಾಬ್ದಾರಿ ಕಳ್ಕೊಂಡಿರುವಂಥ ಕ್ಲಿಯರ್ ಆದ ಇಂಡಿಕೇಶನ್ ಅಂತ ಅನ್ಸುತ್ತೆ ನನಗೆ. ಸರ್, ಇದಕ್ಕೆ ಮುಂದುವರಿಸಿ ನೀವು ಜವಾಬ್ದಾರಿ ಬಗ್ಗೆ ಇವರು ಮಾತಾಡಿದ್ರು, ಅಭಯ್ ಕೂಡ ಮಾತಾಡಿದ್ರು. ಜವಾಬ್ದಾರಿ ಯಾರಿಗಿರಬೇಕು ಅಂತ, ಸಾಮಾಜಿಕ ಜವಾಬ್ದಾರಿ ಕಲಾವಿದನಿಗೆ ಅಷ್ಟೇ ಇರಬೇಕಾ, ಸಾಮಾನ್ಯ ಜನರಿಗೆ ಇರಬೇಕಾ, ಬೇಡವಾ? ನನ್ನ ಪ್ರಕಾರ ಜವಾಬ್ದಾರಿ ಸಾಮಾನ್ಯರಿಗೂ ಇರಬೇಕು, ಜನಸಾಮಾನ್ಯರಿಗೆ. ತಾವು ಯಾವ ಕಲಾಕೃತಿಯನ್ನು ನೋಡಬೇಕು, ಯಾವ ಪುಸ್ತಕವನ್ನು ಓದಬೇಕು, ಯಾವ ಸಂಗೀತವನ್ನು ಕೇಳಬೇಕು ಅನ್ನೋ ಒಂದು ಜವಾಬ್ದಾರಿ ಬೇಕು. ಇದು ವ್ಯಾಪಾರ ಆಗಿರೋದ್ರಿಂದ ಇಲ್ಲಿ ಒಂದಿಷ್ಟು ಆಕರ್ಷಣೆ, ಪ್ರಲೋಭನೆಗಳನ್ನು ನಮ್ಮ ಚಿತ್ರ ಜಗತ್ತು ಒಡ್ಡುತ್ತೆ. ಆ ಪ್ರಲೋಭನೆಗಳಿಗೆ ಬಲಿ ಬೀಳೋದಕ್ಕೆ ಮುಂಚೆ ನಿಮ್ಮ ಜವಾಬ್ದಾರಿಯಿಂದ ಇದು ಯಾವ ರೀತಿ ಮಾರಕ ಅಥವಾ ಪೂರಕ ಅನ್ನೋ ದೃಷ್ಟಿಯಲ್ಲಿ ಪ್ರೇಕ್ಷಕ ನೋಡಿದ್ರೆ ಆಗ ಏನಾಗುತ್ತೆ, ನಾವು ಅಂದ್ಕೊತಿದ್ವಲ್ಲ ಈ ಸಿದ್ಧ ಸೂತ್ರಗಳು ಅಂತನೋ, ಇದು ಗೆಲ್ಲುತ್ತೆ ಅಂತನೋ, ಇದು ಕ್ಲೈಮ್ಯಾಕ್ಸು ಅಥವಾ ಇದೆಲ್ಲ ಹೊರಟೋಗುತ್ತೆ ಅಂತ. ಆವಾಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾತ್ರ ಬರ್ತವೆ. ಯಾವಾಗಲೂ ನಾವು ಮಲಯಾಳಂ ಸಿನಿಮಾಗಳು ಮಾತ್ರ ಹೋಲಿಸಿ ಮಾತಾಡ್ತೀವಿ, ಯಾವುದೇ ವೇದಿಕೆಯಲ್ಲಿ ಹೋಗಲಿ. ಕನ್ನಡ ಸಿನಿಮಾ, ತೆಲುಗು ಸಿನಿಮಾ, ತಮಿಳು ಸಿನಿಮಾ, ಇದು 4 ಭಾಷೆಗಳ ಚರ್ಚೆ ಕೂಡ ಇಲ್ಲಿ ಆಗ್ತಾ ಇರೋದ್ರಿಂದ ಮಲಯಾಳ ಸಿನಿಮಾಗಳು ಚೆನ್ನಾಗಿರ್ತವೆ, ಅಲ್ಲಿ OTTಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಕನ್ನಡ ಸಿನಿಮಾಗಳು ಯಾಕಿಲ್ಲ ಅನ್ನೋ ಪ್ರಶ್ನೆ ಯಾವಾಗಲೂ ಹೇಳುತ್ತೆ. ಯಾಕೆ ಅಂದರೆ ಮಲಯಾಳಂನವರು ಯಾವತ್ತೂ ಈ ಸೂತ್ರಬದ್ಧ ಸಿನಿಮಾಗಳಿಗಿಂತ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಹೆಚ್ಚು ಆಯ್ಕೆ ಮಾಡ್ಕೋತಾರೆ. ಅಲ್ಲಿ ಪ್ರೇಕ್ಷಕರನ್ನು ಪ್ರಬುದ್ಧಗೊಳಿಸಿದ್ದಾರೆ ಅಂತ. ಈ ಪ್ರಬುದ್ಧಗೊಳಿಸೋದು ಒಂದು ಪ್ರೇಕ್ಷಕನನ್ನು ನಾವು ಬೆಳೆಸಬೇಕಾಗುತ್ತೆ. ನಾವು ಸಿನಿಮಾಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದೆ ಹೊರತು ಒಳ್ಳೆ ಪ್ರೇಕ್ಷಕನ ಸಂಖ್ಯೆಯನ್ನು ಬೆಳೆಸಿಲ್ಲ. ಅದು ನಮ್ಮ ಜವಾಬ್ದಾರಿಯನ್ನು ಸಿನಿಮಾದ್ದು ಅಂದರೆ ಒಳ್ಳೆ ಪ್ರೇಕ್ಷಕನನ್ನು ಬೆಳೆಸೋದು. ಒಳ್ಳೆ ಪ್ರೇಕ್ಷಕನ ಬೆಳೆಸೋದು ಹೇಗೆ? ಒಳ್ಳೆಯ ಅಭಿರುಚಿಯ ಸಿನಿಮಾಗಳನ್ನ ಅವನಿಗೆ ತೋರಿಸೋದ್ರ ಮೂಲಕ ಅವನಲ್ಲಿ ಸದಭಿರುಚಿಯನ್ನು ಉತ್ತೇಜಿತಗೊಳಿಸ್ತಾ ಬೇಕಾಗುತ್ತೆ. ನಾವು ಯಾವುದೋ ವ್ಯವಹಾರದಲ್ಲಿಂದಲೇ ಎಲ್ಲದನ್ನೂ ಮಾಡೋಕ್ಕೆ ವ್ಯವಹಾರ ಬೇಕು. ಅಭಯ ಹೇಳಿದಾಗ ವ್ಯವಹಾರ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನಮ್ಮಲ್ಲಿ ಆ ಜವಾಬ್ದಾರಿ ನಮ್ಮಲ್ಲಿದ್ದ ಹಾಗೆ ಸಾಮಾನ್ಯನಿಗೂ ಗೊತ್ತಾ, ಒಳ್ಳೆ ಚಿತ್ರ ಬಂದಾಗ ಅದನ್ನು ನೋಡಿ ಪ್ರೋತ್ಸಾಹ ಅಂತ ಸಾಮಾಜಿಕ ಜವಾಬ್ದಾರಿ ಬೇಕು ಅಂತ ನನ್ನ ಆಶಯ. ಇಲ್ಲ, ನಿರ್ದೇಶಕನಿಗೆ ಅಥವಾ ಬರಹಗಾರನಿಗೆ ಏನಾದ್ರು ಒಂದು ನೈತಿಕ ಜವಾಬ್ದಾರಿ ಇದೆಯಾ? ಇದ್ದರೆ ಅದೇನು? ಇಲ್ಲ, ನಾನು ಹೇಗೆ ಹೇಳ್ತೀನಿ ಅಂದರೆ ತುಂಬ ಸಿಂಪಲ್ಲಾಗಿ ಹೇಳ್ತೀನಿ. ಈಗ ನಮ್ಮ ಮನೆಗೆ ಯಾರೋ ಬಂದರು ಅಂತ ಇಟ್ಕೊಳ್ಳಿ, ಅವ್ರಿಗೆ ನಾವೇನೋ ಕೆಟ್ಟದ್ದು ಕಲಿಸಿದ್ವಿ, ಏನೋ ಕೆಟ್ಟದ್ದು ಮಾಡೋದು ಹೇಳಿದ್ವಿ, ಮರ ಕಡ್ದು ಬಿಡಪ್ಪ ಅಂತ ಹೇಳಿದ್ವಿ ಅಂತ ಇಟ್ಕೊಳ್ಳಿ. ವರ್ಸ್ಟ್ ಕೇಸ್ ಒಬ್ಬ ಮರ ಕಡಿತಾರೆ. ನಾವು ಸಿನಿಮಾದಲ್ಲಿ ತೋರಿಸಿದ್ರೆ 15-20 ಲಕ್ಷ ಜನ ನೋಡ್ತಾರೆ ಅದನ್ನು. ಸೊ 15-20 ಲಕ್ಷ ಜನಕ್ಕೆ ನಾವು ಒಂದು
ಸಂದೇಶ ರಾಂಗಾಗಿ ಕೊಟ್ಟರೆ ಅದರ ಇಂಪ್ಯಾಕ್ಟ್ ಏನು? ಒಬ್ಬರಿಗೆ ಒಂದು ತಪ್ಪು ವಿಷಯ ಹೇಳೋದೇ ತಪ್ಪು ಅಂತಂದಾಗ ಒಂದು 15-20 ಲಕ್ಷ ಜನಕ್ಕೆ ನಾವು ತಪ್ಪು ಹೇಳ್ಬೋದಾ ಅಂತ ಒಂದು ಇದಾಗುತ್ತೆ. ಬಟ್ ಇಲ್ಲಿ ನಂದು ಒಂದು ಡಿಫ್ರೆಂಟ್ ಪಾಯಿಂಟ್ ಇದೆ. ಏನು ಅಂದರೆ ವ್ಯವಹಾರ ಒಳ್ಳೆಯ ಸಿನಿಮಾ ಒಟ್ಟಿಗೆ ಇಲ್ಲ ಅಂತ ನಮ್ಮ ದೇಶದಲ್ಲೇ ಒಂದು ಫೀಲಿಂಗ್ ಇದೆ. ಅದು ತುಂಬ ತಪ್ಪು ಅಂತ ನಾನು ನೋಡಿದಾಗೆ. ಯಾಕಂದರೆ ಈಗ ಡಿಸ್ನಿ ಫಿಲ್ಮ್ಸ್ ಅಂತ ಬರುತ್ತೆ. ಡಿಸ್ನಿ ಫಿಲ್ಮ್ ಸಣ್ಣ ಮಕ್ಕಳು ನೋಡ್ಬೋದು, ದೊಡ್ಡವರು ಮಾಡ್ಬೋದು. ಆ್ಯಂಡ್ ಡಿಸ್ನಿ ಮಾಡೋಷ್ಟು ದುಡ್ಡು ಇಡೀ ಇಂಡಿಯಾದಲ್ಲಿ ಯಾವ ಸಿನಿಮಾನೂ ಮಾಡಲ್ಲ. ಅವರು ಯಾವುದು ರಾಂಗ್ ಪಾತ್ ತೊಗೊಂಡಿಲ್ಲ. ಅವ್ರ ಹೀರೋ ವಿಲ್ ಬಿ ಅ ಪರ್ಫೆಕ್ಟ್ ಹೀರೋ, ಒಳ್ಳೆತನ. ದೇ ವಿಲ್ ಹ್ಯಾವ್ ಒಂದು ಫೀಮೇಲ್ ಲೀಡ್ ಇರುವಂಥ ಹೀರೋ ಇರ್ಬೋದು. ಸೊ ಅಂದರೆ ಅದಕ್ಕೆ ಆಪರ್ಚುನಿಟಿ ಇದೆ. ನಾವೇನು ಅಂದ್ಕೊಂಡ್ಬಿಟ್ಟಿದ್ವಿ, ಅದಕ್ಕೆ ಆಪರ್ಚುನಿಟಿನೇ ಇಲ್ಲ. ಅದು ನನಗೆ ಒಂದು ಜೋಕ್ ನೆನಪಾಗುತ್ತೆ. ಪ್ರಾಣೇಶ್ ಯಾವುದೋ ಕಾಮಿಡಿ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಜನಕ್ಕೆ ರಾತ್ರಿ 10 ಗಂಟೆ ಆದಮೇಲೆ ಒಂದು 4 ಹೆಣ ನೋಡಿಲ್ಲ ಅಂದರೆ ನಿದ್ದೆ ಬರಲ್ಲ, ಅದಕ್ಕೆ ಕ್ರೈಮ್ ಡೈರಿ ನೋಡ್ತಾರೆ ಅಂತ. ಸೊ ನಾವು ತೋರಿಸಿದ್ದನ್ನೇ ತೋರಿಸ್ತಾ ಹೋದರೆ ಏನಾಗುತ್ತೆ, ಟೇಸ್ಟ್ ಪ್ಯಾಲೆಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನೇ ನೋಡಿ ಅದೇ ಬೇಕು ಅಂತ ಅನಿಸುತ್ತೆ. ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಅಂತಂದರೆ, ಈಗ ನಾವು ಸ್ವೀಟ್ಸು ಎಲ್ಲರಿಗೂ ಗೊತ್ತು, ಶುಗರ್ ಎಷ್ಟು ವರ್ಸ್ಟು ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಬಟ್ ಶುಗರ್ ತಿನ್ನೋ ಅಭ್ಯಾಸ ಶುರು ಮಾಡ್ಕೊಂಡ್ಮೇಲೆ ದಿನ ಬೆಳಗ್ಗೆ ಬೇಕು ಸ್ವೀಟು ಅಂತ ಅನಿಸುತ್ತೆ. ಸೊ ಅದನ್ನು ಚೇಂಜ್ ಮಾಡೋದು ಅಫ್ಕೋರ್ಸ್ ಇಟ್ ಇಸ್ ಒಂಥರ ಏನಂತೀವಿ, ತುಂಬ ಒಂದು ಬೇಕಾಗಿದೆ, ಸಮಾಜಕ್ಕೆ ಬೇಕಾಗಿದೆ. ಜನ ಅದನ್ನು ಒಳಿತು ಮಾಡ್ಕೋಬೇಕು. ಬಟ್ ನಮ್ಮ ಕೈಲಿ ಜನರ ಕಂಟ್ರೋಲ್ ಇಲ್ವಾದ್ರಿಂದ ನಮ್ಮ ಕೈಲಿ ಏನು ಮಾಡ್ಬೋದು ಅಂತ ನಾವು ಒಂದು ಯೋಚನೆ ಮಾಡಬೇಕು. ಯಾಕಂದರೆ ಈ ಸಕ್ಸಸ್ ಮಾಡಲು ಜಗತ್ತಿನಲ್ಲಿ ಎಲ್ಲ ಕಡೆನೂ ಇದೆ. ಇವತ್ತು ಕೊರಿಯನ್ ಫಿಲ್ಮ್ಸ್ ಬಗ್ಗೆ ಮಾತಾಡ್ತೀವಿ, ಅಥವಾ ಇವತ್ತು ಹಾಲಿವುಡ್ ಬಗ್ಗೆ ಮಾತಾಡ್ತೀವಿ. ಒಳ್ಳೆ ಸಿನಿಮಾಗಳು, ಒಳ್ಳೆ ಸೋಷಿಯಲ್ ಮೆಸೇಜ್ ಇರುವಂಥ ಸಿನಿಮಾಗಳು ತುಂಬ ಚೆನ್ನಾಗಿ ಓಡಾಡಿದೆ. ಈಗ ಶಾಶಾಂಕ್ ರಿಡೆಂಪ್ಷನ್ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅಥವಾ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲೇ ಹಿಂದೆ ಹೋಗೋದಾದರೆ ಅಣ್ಣ ರಾಜ್ಕುಮಾರ್ ಅವರು ಇದ್ದಾಗ ಬರ್ತಾ ಇದ್ದ ಸಿನಿಮಾ ಎಲ್ಲ ಸಕ್ಸಸ್ಫುಲ್ಲಾಗಿ ಓಡಿದೆ. ಅವಾಗ ಓಡ್ದಂಗೆ ಆ್ಯಕ್ಚುಲಿ ಈಗ ಯಾವ ಸಿನಿಮಾನೂ ಓಡ್ತಿಲ್ಲ. ಅಂದರೆ ಅರ್ಥ ಏನು, ಆ ಸಿನಿಮಾ ಮಾಡಿದ್ರೆ ಜನ ನೋಡ್ತಾರೆ. ಬಟ್ ನಾವು ಫಾರ್ಮುಲಾ ಮಾಡೋಕ್ಕೆ ಹೋದಾಗ ಸಕ್ಸಸ್ ರೇಟ್ ನೀವು ಹೇಳ್ದಂಗೆ 95% ಇರ್ಬೋದು. ಏನಾಗಬೇಕು ಅಂತ ಮಾತಾಡಿದ್ವಿ ನಾವು. ಆದರೆ ಕೆಲವು ಚಿತ್ರಗಳು, ಕೆಲವು ನಿರ್ದೇಶಕರು ಅಂಥ ಚಿತ್ರಗಳನ್ನ ಮಾಡಿದ್ದಾರೆ. ಈಗ ಕಳೆದ ವರ್ಷನೇ ತೊಗೊಂಡ್ರೆ ಅಂಥ ಸುಮಾರು ಚಿತ್ರಗಳು ಬಂದಿದೆ. ಏನು ಫಾರ್ಮುಲಾ ಅಂತ ಮಾತಾಡಿದ್ವಲ್ಲ, ಆ ಸಿದ್ಧ ಮಾದರಿಗಳನ್ನ ಒಡೆದ ಚಿತ್ರಗಳು ಬಂದಿದೆ. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಆ ನಿರ್ದೇಶಕರಿಗೆ ಮತ್ತೆ ಅವಕಾಶ ಸಿಗೋಕ್ಕೆ ಯಾಕೆ ಕಷ್ಟ ಆಗುತ್ತೆ? ಈಗ ಭೈ ಉದಾಹರಣೆಯನ್ನೇ ತೊಗೊಂಡ್ರೆ ಶಿಕಾರಿ ಚಿತ್ರ ಮಾಡಿದ್ರು ಅಲ್ವಾ? ಯಾಕೆ ಅದೇ ಥರದ್ದು ಇನ್ನೊಂದು ಅವಕಾಶ ಸಿಗಲಿಲ್ಲ? ಆಗಲೇ ಹೇಳ್ದಂಗೆ ಇದು ವ್ಯಾಪಾರಿ ಜಗತ್ತು. ಓಡೋ ಕುದುರೆ ಹಿಂದೆ ಬಾಲಕ್ಕೆ ಹಣ ಕಟ್ಟೋರೆ ನಮ್ಮಲ್ಲಿ ಹೆಚ್ಚಿಗೆ. ಹಾಗಾಗಿ ಅವಕಾಶಗಳನ್ನು ಕೆಲವು ಸರಿ ನಾವು ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಕೆಲವು ಸರಿ ಅವಕಾಶಗಳು ನಮ್ಮನ್ನಂತೂ ಖಂಡಿತ ಯಾವತ್ತೂ ಹರಿವಾಣದಲ್ಲಿಟ್ಟು ಅವಕಾಶಗಳು ಹುಡುಕೊಂಡು ಬರೋಲ್ಲ ಸಿನಿಮಾ ಜಗತ್ತಿನಲ್ಲಿ. ಹಾಗಾಗಿ ನಾವು ಪ್ರೂವ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಈಗಿನ ಜನ್ರೇಷನ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಸಿನಿಮಾದ ಸಂದರ್ಭದಲ್ಲಿ ಇಲ್ಲದೆ ಇರುವಂಥ ದೊಡ್ಡ ಅವಕಾಶ ಇವತ್ತು ಶಾರ್ಟ್ ಫಿಲಮ್ಗಳ ಮೂಲಕ ಯಂಗ್ ಜನ್ರೇಷನ್ಗಿದೆ. ಅವರು ಪ್ರೂವ್ ಮಾಡ್ತಾ ಹೋದರೆ ಖಂಡಿತ ಅಂಥ ಶಾರ್ಟ್ ಫಿಲಮ್ಗಳನ್ನು ನೋಡಿದಂಥ ಯಾವುದೋ ಒಬ್ಬ ನಿರ್ಮಾಪಕ, ಯಾವುದೋ ಪ್ರೊಡಕ್ಷನ್ ಕಂಪನಿ ಹಣ ಹೂಡುವಂಥ ಸಾಧ್ಯತೆಗಳನ್ನ ನಾನಂತೂ 4-5 ವರ್ಷಗಳಲ್ಲಿ ನೋಡಿದ್ದೀನಿ. ರಿಷಬ್ ಶೆಟ್ಟಿ ಫಿಲ್ಮ್ಸ್ ಆಗಿರ್ಬೋದು, ಇವರು ಯಾರು ರಕ್ಷಿತ್ ಶೆಟ್ಟಿ ಅವರು ಮಾಡಿರೋದು ತುಂಬ ಹೊಸ ಹುಡುಗರುಗಳಿಗೆ ಅವಕಾಶ ಕೊಟ್ಟಿದೆ. ಅವರೆಲ್ಲರೂ ಬಂದದ್ದು ಶಾರ್ಟ್ ಫಿಲಮ್ಸಿಂದ. ಹಾಗಾಗಿ ನಿಮ್ಮ ಶಕ್ತಿಯನ್ನು ಆ ಶಾರ್ಟ್ ಫಿಲ್ಮ್ಸ್ ಮೂಲಕ ತೋರಿಸಿದ್ರೆ ಅದಕ್ಕೊಂದು ವೇದಿಕೆ ಯೂಟ್ಯೂಬ್ ಕೂಡ ಇದೆ. ಯೂಟ್ಯೂಬಲ್ಲೂ ಅದನ್ನು ಪ್ರದರ್ಶನ ಮಾಡಿದ್ರೆ ನೋಡಿದಂಥ ಯಾರಾದರೂ ಒಬ್ಬರು ಹುಡುಕೊಂಬರ್ತಾರೆ. ಅವಕಾಶಗಳಿಗೇನು ಕೊರತೆ ಅಂತ ನಂಗೆ ಅನಿಸಲ್ಲ. ಆದರೆ ನಮ್ಮ ಆ ಶಕ್ತಿಯನ್ನು ತೋರಿಸ್ಬೇಕಾಗುತ್ತೆ. ಹಾಗೆ ಅನ್ಕನ್ವೆನ್ಷನಲ್ ಆದಂಥ ಕಂಟೆಂಟ್ ಬೇಕಾಗುತ್ತೆ. ಹಾಗೆ ಇವ್ರು ಹೇಳಿದಾಗೆ, ಅಮೋಘ ವರ್ಷ ಹೇಳಿದಾಗೆ, ಫಾರ್ಮುಲಾ ಬೇಸ್ಡ್ ಅನ್ನೋದು ಹೊರಟೋಗಿದೆ. ಈಗ ನಾವು ಹೊಸ ಫಾರ್ಮುಲಾನ ಹುಟ್ಟಾಕಬೇಕಾಗುತ್ತೆ. ಹೊಸತನಕ್ಕೆ ತುಡಿತಾ ಇದೆ ಸಾಹಿತ್ಯ ಜಗತ್ತಾಗಿರಲಿ, ಸಿನಿಮಾ ಜಗತ್ತಾಗಿರಲಿ, ಹೊಸತನಕ್ಕೆ ತುಡಿತಾ ಇದೆ. ಆ ಹೊಸತನ ಏನು ಅನ್ನೋದನ್ನು ನಾವು ಹುಡುಕೋಬೇಕಾಗತ್ತೆ. ಈಗ ಅಭಯ್ನ ನಾನು ಈ ಪ್ರಶ್ನೆ ಕೇಳಿದ್ರೆ, ಯಾಕಂದರೆ ಶಾರ್ಟ್ ಫಿಲಮ್ ಅಲ್ಲ, ಫೀಚರ್ ಫಿಲಮ್ಮೇ ಮಾಡಿದ್ರಿ ನೀವು. ಶಿಕಾರಿ ಆಗ್ಬೋದು, ಬಡ್ಡಾಯಿ ಆಗ್ಬೋದು, ಸಕ್ಕರೆ ಒಂದು ಕಮರ್ಷಿಯಲ್ ಅನಿಸುತ್ತೆ. ನಿಮ್ಮ ಅನುಭವ ಹೆಂಗಿದೆ ಪಿಚ್ ಮಾಡುವಾಗಲಿ? ಇಲ್ಲ, ಪಿಚ್ ಮಾಡುವಾಗ ಅಂದರೆ ಒಂದಷ್ಟು ನಿರ್ಮಾಪಕರ ಹತ್ರ ಹೋದಾಗ ಪಿಚ್ ಮಾಡುವಾಗ ಅವರ ಎಜೆಂಡಾ ಕ್ಲಿಯರ್ ಇರ್ತದೆ. ನಾವು ಇದೇ ಥರದ ಸಿನಿಮಾಗಳು ನೋಡ್ತಿದ್ದೀವಿ ಅಂತ. ಅಲ್ಲಿ ನಮಗೆ ಕನೆಕ್ಷನ್ ಆಗೋದಿಲ್ಲ ಅಂತ ಹೇಳಿದರೆ ಅದನ್ನು ಬಿಟ್ಟು ಮುಂದುವರಿತಾ ಇರ್ತೀವಿ. ಹಾಗಂತ ಸದಭಿರುಚಿಯ ಸಿನಿಮಾಗಳಿಗೆ ದುಡ್ಡು ಹೂಡಲಿಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಒಂದಷ್ಟು ಜನ ಇದ್ದಾರೆ, ಇಲ್ಲವೇ ಇಲ್ಲ ಅಂತ ಅಲ್ಲ. ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ 2 ರೀತಿಯಲ್ಲಿ. ಒಂದು, ಶೇಷಾದ್ರಿ ಸರ್ ಹೇಳ್ತಿದ್ದಂಗೆ ಪ್ರೇಕ್ಷಕರಲ್ಲಿ ಅದರ ಬಗ್ಗೆ ಒಂದು ಇದು ನಿರಂತರವಾದ ಅವ್ರಿಗೆ ಆ ಥರದ ಸಿನಿಮಾಗಳ ಬಗ್ಗೆ ನಿರಂತರವಾದ ಓರಿಯೆಂಟೇಷನ್ ಬಂದಾಗ ಈ ಥರದ ಸಿನಿಮಾಗಳನ್ನು ಹುಡುಕಿಕೊಂಡು ಹೋಗುವಂಥದ್ದು
ಇರ್ತದೆ. ಈಗ ಸಾಹಿತ್ಯದ ಬಗ್ಗೆ ಏನೋ ಒಂದು ಸಮ್ಮೇಳನ ಆಗ್ತದೆ ಅಂತ ಹುಡ್ಕೊಂಡು ಜನ ಬರ್ತಾರೆ. ಸೊ ಇದೇ ಥರ ಒಂದು ಸಿನಿಮಾಗಳನ್ನು ಹುಡುಕಿಕೊಂಡು ಹೋಗುವಂಥ ಜನ ಇದ್ದಾರೆ. ಅದರ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಒಂದು ಸಿನಿಮಾದ ಬಗ್ಗೆ ಕಲಿಕೆ ಜಾಸ್ತಿ ಆಗಬೇಕು. ಅಂದರೆ ಸಿನಿಮಾದ ಬಗ್ಗೆ ಪುಸ್ತಕಗಳು ಎಷ್ಟಿದೆ ಅಂತ ನೋಡಿದರೆ ಬಹಳ ಕಡಿಮೆ ಇದೆ ನಮ್ಮ ಕನ್ನಡದಲ್ಲಿ. ನೀವು ಮತ್ತೆ ಸಿನಿಮಾದ ಬಗ್ಗೆ ಓದಬೇಕು ಅಂತ ಹೇಳಿದ್ರೆ ಯಾವುದೋ ಬೇರೆ ದೇಶದ ಪುಸ್ತಕಗಳ ಬಗ್ಗೆ ಇಟ್ಕೊಂಡು ಓದಬೇಕಾಗುತ್ತೆ. ಕನ್ನಡದಲ್ಲಿ ಅದರ ಬಗ್ಗೆ ಬರವಣಿಗೆಗಳಂತ ನೋಡಿದ್ರೆ ನಿಮಗೆ ಬಿ ವಿ ಕಾರಂತರದ್ದು ಅಥವಾ ಅಂದರೆ ಎಲ್ಲಿಗೋ ಹೋಗಬೇಕಾಗತ್ತೆ. ಸರಿಯಾದ ಒಂದು ಅಕಾಡೆಮಿಕ್ ಬುಕ್ಗಳಂತ ನೋಡಬೇಕಿದ್ರೆ ಅದು ಒಂದು ಆ ಥರದಲ್ಲಿ ಎಜುಕೇಷನ್ ದೃಷ್ಟಿಯಿಂದ, ಆಡಿಯನ್ಸ್ ಎಜುಕೇಷನ್ ದೃಷ್ಟಿಯಿಂದ ಸಿನಿಮಾ ಓದಿದವರೆಲ್ಲ ಸಿನಿಮಾ ಮೇಕರೇ ಆಗಬೇಕಾಗಿಲ್ಲ. ಒಳ್ಳೆ ಪ್ರೇಕ್ಷಕ ಆದರೆ ಒಳ್ಳೆ ಫಿಲ್ಮ್ ಮೇಕರು ಬರ್ತಾರೆ. ಸೊ ಅದು ಒಂದು ಲೆವೆಲಲ್ಲಿ ಅದಾಗಬೇಕು. ಇನ್ನೊಂದು ನಾವು ಸಿನಿಮಾ ಮಾಡುವಂಥವ್ರಿಗೆ ಕೂಡ ಒಂದು ಎಜುಕೇಷನ್ ಬೇಕು. ಅಂದರೆ ನಮ್ಗೆ ಗೊತ್ತಿದೆ ಈ ಥರದ ಸಿನಿಮಾಗಳಿಗೆ ಒಂದು ಲಿಮಿಟೆಡ್ ಮಾರ್ಕೆಟ್ ಇದೆ. ಈ ಮಾರ್ಕೆಟ್ನ ಒಳಗಡೆ ನಾವು ಮತ್ತೊಂದು ಸಿನಿಮಾ ಮಾಡಲಿಕ್ಕೆ ಆಗುವಷ್ಟು ಒಂದು ಮಾಡೆಲ್ನ ಒಳಗಡೆ ನಾವು ಕೆಲಸ ಮಾಡ್ತಾ ಇದ್ದಾರೆ. ಈಗ ಶೇಷಾದ್ರಿ ಸರ್ ಇರ್ಬೋದು, ಗಿರೀಶ್ ಸರ್ ಇರ್ಬೋದು, ಇವರು ಎಷ್ಟೋ ಕಾಲದಿಂದ ಮಾಡಿದಾಗ ಅವರಿಗೆ ಅವರು ಒಂದು ಶಿಸ್ತಿನ ಬಜೆಟಿನ ಒಳಗಡೆ ಕೆಲಸ ಮಾಡ್ತಾಯಿದ್ರು. ಅಂದರೆ ಪ್ರತಿ ಸತಿ ಕಷ್ಟಪಡೋದು ಕಷ್ಟ ನಂಗೆ ಗೊತ್ತಿದೆ. ಆದರೆ ಮಾರ್ಕೆಟ್ನ ಅರಿವಿರುವಾಗ ಅದರ ಒಂದು ಡಿಸಿಪ್ಲಿನಲ್ಲಿ ಬಂದರು. ಸೊ ಇದು ಎಲ್ಲೋ ಒಂದು ಕಡೆ ನಾನು ಯಾವುದೋ ದೊಡ್ಡ ಕಮರ್ಷಿಯಲ್ ಸಿನಿಮಾ ಬಜೆಟಲ್ಲೇ ಮಾಡ್ತೇನೆ, ಬಟ್ ಈ ಥರ ಸಿನಿಮಾ ಮಾಡ್ತೇನೆ ಅಂತ ಹೇಳಿ ಹೊರಟ್ರೆ ಅಲ್ಲೂ ಕೂಡ ಒಂದು ಸಣ್ಣ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದು ಪುನಃ ರಿಪೀಟೇಬಲ್ ಮಾಡೆಲ್ ಆಗೋದಿಲ್ಲ. ನಮ್ಗೆ ಗೊತ್ತಿದೆ ಅಲ್ಲ, ಮಾರ್ಕೆಟ್ ರಿಯಾಲಿಟಿ ನಮಗೆಲ್ಲರಿಗೂ ಗೊತ್ತಿದೆ. ಸಿನಿಮಾ ಮಾಡೋರಿಗೆ ಹೊರಡುವಾಗಲೇ ಗೊತ್ತಿದೆ ಈ ಸಿನಿಮಾ ನಾವು ಇಷ್ಟು ಜನಕ್ಕೆ ರೀಚ್ ಆಗ್ತೇವೆ ಅಂತ. ನೀವು ಅದನ್ನು ರೀಚ್ ಜಾಸ್ತಿ ಮಾಡಲಿಕ್ಕೆ ಬೇಕಾದಂಥ ಯಾವುದೋ ಇಂಗ್ರೀಡಿಯೆಂಟ್ ನೀವು ಹುಡ್ಕೊಳ್ಬೇಕಾಗತ್ತೆ. ಅಂದರೆ ನಾನು ಅಲ್ಲೇನೋ ಒಂದು ಮಸಾಲೆ ಹಾಕಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಅಭಿವ್ಯಕ್ತಿಯನ್ನೇ ಇಟ್ಕೊಳ್ಳಿ. ಆದರೆ ಅದನ್ನು ನಾನು ಹೆಚ್ಚು ಜನಕ್ಕೆ ತಲುಪಿಸಲಿಕ್ಕೆ ಕಳೆದ ವರ್ಷದಲ್ಲಿ 1-2 ಸಿನಿಮಾಗಳು ಅದನ್ನು ಮಾಡಿ ತೋರಿಸಿದ್ದು. ಅಂದರೆ ಅವರ ಪಬ್ಲಿಸಿಟಿ ಗಿಮಿಕ್ ಇರ್ಬೋದು. ಸಿನಿಮಾದಲ್ಲಿ ಅವ್ರು ಏನು ಹೇಳಬೇಕು ಅದನ್ನೇ ಮಾಡಿದರು, ಅದನ್ನು ಯಾವ ರೀತಿ ತಲುಪಿಸಿದ್ರು ಅದರಲ್ಲಿ ಬದಲಾವಣೆ ಮಾಡಿದ್ರು, ಜನರನ್ನು ಆಕರ್ಷಿಸಿದ್ರು, ಗೆದ್ದರು ಕೂಡ. ಸೊ ಈ ಥರ ನಾವು ನಿರಂತರವಾಗಿ ರೀಇನ್ವೆಂಟ್ ಮಾಡ್ತಾ ಇರಬೇಕಾಗತ್ತೆ. ಇವತ್ತು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ, ಸಿನಿಮಾನ ಬಿಡುಗಡೆ ಮಾಡೋದು ಅಷ್ಟೇ ಕಷ್ಟ ಇದೆ. ಎರಡೂ ಕಡೆ ನಾವು ರೀಇನ್ವೆಂಟ್ ಮಾಡ್ತಾ ಇದ್ದರೆ ಐ ಥಿಂಕ್ ಡೆಫಿನೆಟ್ಲಿ ಇದು ಇವೆಂಚುಲಿ ಬದಲು ಆಗೇ ಆಗುತ್ತೆ ಅಂತ ಅನಿಸುತ್ತೆ. ನಿಮ್ಮ ಅನುಭವ ಇದಕ್ಕೆ ಭಿನ್ನವಾಗಿ ಏನಾದರೂ ಇದೆಯಾ? ಇಲ್ಲ, ನನಗೆ ಮೊದಲಿಂದನೂ ಅನಿಸಿರೋದು ಏನು ಅಂತಂದರೆ, ಇವರೆಲ್ಲ ಹೇಳಿದಾಗೆ ಈಗ ನಾನು ನಿಮಗೆ ಕೇಳ್ತೀನಿ ನಂಗೆ ಒಂದು 500 ರೂಪಾಯಿ ಕೊಡಿ ಅಂತ, ಇಮಿಡಿಯೇಟಾಗಿ ಕೊಡ್ತೀರಾ? ನಾಳೆ ಒಂದು 2 ಅವರ್ ಕೊಡಿ ಅಂದರೆ ಕೊಡ್ತೀರಾ? ಸೊ ನಾವು ಪ್ರೇಕ್ಷಕರನ್ನ ಕೇಳ್ತಾ ಇರೋದು ದ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ ಟುಡೇ, ಅವರ ಅಟೆನ್ಷನ್ನು, ಅವರ ಟೈಮು. ಅವ್ರು ನಮ್ಗೆ ಯಾಕೆ ಕೊಡಬೇಕು? ನನಗೆ ಯಾರೋ ಮೊನ್ನೆ ಹೇಳಿದ್ರು, ಕನ್ನಡದಲ್ಲಿ ಲಾಸ್ಟ್ 1 ವರ್ಷದಲ್ಲಿ 700 ಸಿನಿಮಾ ಮಾಡಿದಾರಂತೆ. ರಿಲೀಸ್ ಆಗಿರೋದು ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಮಾಡಿರೋದು 700 ಸಿನಿಮಾ. ಈಗ ನೆಟ್ಫ್ಲಿಕ್ಸ್ಗೆ ಹೋಗ್ತೀವಿ, ಪ್ರೈಮ್ಗೆ ಹೋಗ್ತೀವಿ, ಅಲ್ಲಿ ಒಂದು 10-15 ಲಕ್ಷ ಟೈಟಲ್ಸ್ ಇರುತ್ತೆ. ಅದರಲ್ಲಿ ನಮ್ಮ ಸಿನಿಮಾ ಯಾಕೆ ನೋಡಬೇಕು? ಅವರು ಪಾಪ ಬೆಳಗಿಂದ ಕಷ್ಟಪಟ್ಟಿರ್ತಾರೆ, ಆಫೀಸಲ್ಲೆಲ್ಲೋ ತಲೆನೋವಾಗಿರುತ್ತೆ, ಮನೇಲೆಲ್ಲ ತಲೆನೋವಾಗಿರುತ್ತೆ. ಟಿ ವಿ ಹಾಕಿ, ಇವಾಗ ನಾನು ಯಾವುದೋ ಒಂದು ಸೋಷಿಯಲ್ ಮೆಸೇಜ್ ಸಿನಿಮಾ ಮಾಡಿದ್ರೆ ಟಿ ವಿ ಅವರು ಬೈತಿದ್ದಾರೆ ಅಂತ ಟಿ ವಿ ಆಫ್ ಮಾಡ್ತಾರೆ. ಸೊ ನಾವು ಇವತ್ತು ಹೇಗಿದೆ ಸಮಾಜದಲ್ಲಿ ಜನಕ್ಕೆ ಏನು ಕಷ್ಟ ಇದೆ? 2 ವರ್ಷದಿಂದ ಕೋವಿಡ್ ಆಯಿತು. ಇಷ್ಟೆಲ್ಲ ಕಷ್ಟಪಟ್ಟಿರೋ ಜನಕ್ಕೆ ಏನು ಬೇಕಾಗಿದೆ ಈಗ ಅಂದರೆ, ರಿಯಾಲಿಟಿಯಿಂದ ಒಂದು ಎಸ್ಕೇಪ್ ಬೇಕು. ನಾನು ಸಿನಿಮಾ ನೋಡೋಕ್ಕೆ ಶುರು ಮಾಡಿದಾಗ ನನಗೆ 2 ಗಂಟೆ ಏನೂ ಬೇಡ, ಐ ಶುಡ್ ಜಸ್ಟ್ ಸ್ವಿಚ್ ಆಫ್, ನನಗೆ ಒಂದು ಸಂತೋಷ, ಖುಷಿ ಸಿಗಬೇಕು ಅಂತ ಹೋಗ್ತಾರೆ. ಸೊ ನಾವು ಅವ್ರ ಶೂ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಅವ್ರಿಗೆ ಎಂಥ ಸಿನಿಮಾ ಬೇಕು ಅಂತ, ಆವಾಗ ನಮಗೆ ಆಡಿಯನ್ಸ್ ಬೇಸು ಇನ್ಕ್ರೀಸ್ ಆಗುತ್ತೆ, ಹಾಗೆ ಅದರ ವ್ಯಾಪಾರ ಅಥವಾ ಅದರದ್ದು ಮಾನಿಟೈಸೇಷನು ಇಂಪ್ರೂವ್ ಆಗುತ್ತೆ. ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಅಂದರೆ, ನಾನು ಯಾವಾಗಲೂ ಕೇಳ್ತಿರ್ತೀನಿ, ಇವತ್ತು ನಾವು ಒಂದು ಸಿನಿಮಾಗೆ ಹೋಗ್ಬೇಕು ನಾವೆಲ್ಲರೂ ಅಂದರೆ, ಸಣ್ಣ ಮಕ್ಕಳನ್ನೂ ಕರ್ಕೊಂಡು ಹೋಗಬೇಕು, ನಮ್ಮ ವಯಸ್ಸಾದ ಅಜ್ಜಿ ತಾತನೂ ಕರ್ಕೊಂಡು ಹೋಗಬೇಕು ಅಂದರೆ ಯಾವ ಸಿನಿಮಾನೂ ಇಲ್ಲ ಇವತ್ತು. ಅದೇ ಪ್ರಾಬ್ಲಮ್ಮು. ಈಗ ಅಷ್ಟು ಸಣ್ಣ ಮಕ್ಕಳೆಲ್ಲ ಯಾವ ಸಿನಿಮಾ ನೋಡ್ತಿದ್ದಾರೆ? ಇಂಗ್ಲೀಷ್ ಸಿನಿಮಾ ನೋಡ್ತಿದ್ದಾರೆ. ಕನ್ನಡ ಸಿನಿಮಾದಲ್ಲಿ ಈಗ ಮಕ್ಕಳ ಬಗ್ಗೆ ಅಥವಾ ಮಕ್ಕಳು ನೋಡೋವಂಥ ಸಿನಿಮಾ ತುಂಬ ಕಡಿಮೆ ಆಗಿಬಿಟ್ಟಿದೆ. ಈಗ ನೀವು ಯಾವುದೋ ಒಂದು ಬೇರೆ ಊರು, ಈಗ ಬೆಂಗಳೂರು ಬಿಟ್ಬಿಡಿ, ಕೆಲವು ಸಣ್ಣ ಊರಿಗೆ ಹೋದ್ವಿ ಅಥವಾ ಹಳ್ಳಿಗೆ ಹೋದ್ವಿ ಅಂತಂದರೆ, ಮಕ್ಕಳು ಕರ್ಕೊಂಡು ಹೋಗಿ ಒಂದು ಎಂಟರ್ಟೈನ್ಮೆಂಟ್ ಅಂತ ಒಂದು 100 ರೂಪಾಯಿಗೋ 200 ರೂಪಾಯಿಗೋ ಇರೋದು ಒಂದು ಹೋಟ್ಲು ಇಲ್ಲ ಒಂದು ಸಿನಿಮಾ, ಎರಡೇ ಇರೋದು. ಒಳ್ಳೆ ಸಿನಿಮಾ ಮಾಡಿದ್ರೆ ಮಕ್ಕಳು ಕರ್ಕೊಂಡು ಯಾಕೆ ಹೋಗಲ್ಲ? ತಂದೆ ತಾಯಿ ಹೋಗ್ತಾರೆ. ಅಂದರೆ ನನಗನ್ಸುತ್ತೆ ನಮ್ಮಲ್ಲೇ ಏನೋ ಒಂದು ಕೊರತೆ ಇದೆ, ಅಥವಾ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾಡ್ತಿಲ್ಲ ಅಂತ. ಅದು ಮಾಡಿದ್ರೆ ಜನ ಬಂದೇ ಬರ್ತಾರೆ. ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ, ನಾವು ಒಂದು 5 ವರ್ಷದ ಹಿಂದೆ ವೈಲ್ಡ್ ಕರ್ನಾಟಕ ಸಿನಿಮಾ ಮಾಡಿದಾಗ ಬರೀ ವೈಲ್ಡ್ ಲೈಫ್ ಇತ್ತು, ಅದರಲ್ಲಿ ಆ್ಯಕ್ಟರ್ ಇರಲಿಲ್ಲ, ಹೀರೋ ಇರಲಿಲ್ಲ, ಹೀರೋಯಿನ್ ಇರಲಿಲ್ಲ, ಆ್ಯಂಡ್ ಓನ್ಲಿ 52 ನಿಮಿಷ. ನಾನು ಬಾಂಬೆಗೆ ಹೋದೆ, PVR ಹೆಡ್ ಆಫ್ PVR ಮೀಟ್ ಮಾಡಿದೆ. ಯಾರೂ ನೋಡಲ್ಲ, 52 ಮಿನಿಟ್ಸಿಗೆ ಜನ ದುಡ್ಡು ಕೊಡಲ್ಲ, ಅದು ಇದು ಅಂತ. ನಾನು ಸ್ವಲ್ಪ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ, ಮಕ್ಕಳಿಗೆ ಅಂತ ಏನೂ ಮಾಡಲ್ಲ ನೀವು, ಬರೀ ಕ್ರೈಮ್ ಗೇಮೆಲ್ಲ ಹಾಕ್ತೀರಾ, ಅಟ್ಲೀಸ್ಟ್ ಒಂದು 2 ಸ್ಕ್ರೀನ್ ಕೊಡಿ ಅಂತ ಕೇಳಿದೆ. ಅವರು ಏನೇನೋ ಮಾಡಿ ಕೊನೆಗೆ 7 ಸ್ಕ್ರೀನ್ ಕೊಟ್ಟರು. ಆ 7 ಸ್ಕ್ರೀನ್ ಕೊಟ್ಟಿದ್ದು ಹಿಂದಿನ ರಾತ್ರಿನೇ ಎಲ್ಲ ಬುಕ್ ಆಗೋಯ್ತು. ಇಟ್ ವಾಸ್ ಆಲ್ ಸೋಲ್ಡ್ ಔಟ್. ಸೊ ದೇ ಇನ್ಕ್ರೀಸ್ಡ್ ಇಟ್ ಟು 50 ಸ್ಕ್ರೀನ್ಸ್.
ಆ್ಯಂಡ್ ಇಟ್ ರ್ಯಾನ್ ಫಾರ್ 50 days ಆ್ಯಂಡ್ ದೆನ್ 51st ಡೇ ಕೋವಿಡ್ ಆಯಿತು. ಸೊ ಎವ್ರಿಥಿಂಗ್ ಗಾಟ್ ಲಾಕ್ಡೌನ್. ಸೊ ಒಂದು 52 ನಿಮಿಷದ ಸಿನಿಮಾ, ಯಾರು ಹೀರೋಯಿನ್ ಇಲ್ಲದೆ ಇರೋವಂಥ ಒಂದು ಸಿನಿಮಾ ಜನ ನೋಡ್ತಾರೆ ಅಂದರೆ ಜನ ನೋಡ್ತಾರೆ. ಅದಕ್ಕೆ ನಾವು ಮಾಡೋವಂಥ ಒಂದು ಇದು ಬೇಕಾಗಿದೆ. ಬಟ್ ಇದರ ಒಂದು ಪ್ರಾಬ್ಲಮ್ ಏನಾಗಿದೆ ಈಗ ಅಂದರೆ, ಈಗ OTT ಬಂದುಬಿಟ್ಟು ಡಿಸೈಡ್ ಮಾಡೋರು ಒಬ್ಬರೇ. ಸಿನಿಮಾ ಮಾಡಿದಾಗ ಇಟ್ಸ್ ಅ ಡೆಮೋಕ್ರಸಿ, ಎಲ್ಲರೂ ಡಿಸೈಡ್ ಮಾಡ್ತಾರೆ. ಈ OTT ಬಂದು ಪ್ರಾಬ್ಲಮ್ ಆಗಿರೋದು ಅಂದರೆ, ಆ ಎಕ್ಸೆಲ್ ಶೀಟ್ ನೋಡೋರ್ಗೆ ಅದು ಅರ್ಥ ಆಗಿಲ್ಲ ಅಂದರೆ ಸಿನಿಮಾ ಅದು ವರ್ಕೌಟ್ ಆಗೋಲ್ಲ. ಸೊ ಐ ಥಿಂಕ್ ಜವಾಬ್ದಾರಿ ಎಲ್ಲ ನಮ್ಮ ಹತ್ರನೇ ಇದೆ ಅಂತ ನನಗನ್ಸುತ್ತೆ. ಥ್ಯಾಂಕ್ಸ್. ಅಮೋಘ ವರ್ಷ ಅವ್ರು ಹೇಳಿದ್ರು ಜನ ಸಿನಿಮಾನ ಮನರಂಜನೆಗೋಸ್ಕರ ನೋಡ್ತಾರೆ ಅಂತ. ಅಲ್ಲೇ ಸಮಸ್ಯೆ ಇದೆ ಅಂತ ನಾನು ಹೇಳೋದು. ನಾಟಕನ ನೀವು ಮನರಂಜನೆಗೋಸ್ಕರ ನೋಡ್ತೀರಾ? ಇರ್ಬೋದು, ಒಂದು ಕೆಲವು ಚಿತ್ರ ಕಡೆ, ಉತ್ತರ ಕರ್ನಾಟಕದ ಕಡೆ ನಾಟಕ ನೋಡೋದೇ ಮನರಂಜನೆಗೋಸ್ಕರ ಅನ್ನೋ ಥರದ್ದು ಒಂದಿದೆ. ನಮ್ಮಲ್ಲಿ ಬೆಂಗಳೂರಿನಲ್ಲಿ ಆಗುವಂಥ ಸಾಕಷ್ಟು ಗಂಭೀರವಾದ ನಾಟಕಗಳನ್ನ ಯಾರು ಮನರಂಜನೆಗೋಸ್ಕರ ನೋಡಲ್ಲ. ಯಾತಕ್ಕೆ ನೋಡ್ತಾ ಇದ್ದಾರೆ? ಅವ್ರಿಗೊಂದೇನೋ ಅದರಿಂದ ದಕ್ಕಬೇಕು. ಈಗ ಸಾಹಿತ್ಯವನ್ನು ಮನರಂಜನೆಗೋಸ್ಕರ ಓದ್ತೀವ, ಮತ್ತು ಸಿನಿಮಾನ ಯಾಕೆ ಮನರಂಜನೆಗೋಸ್ಕರ ನೋಡಬೇಕು ಅನ್ನೋದು ನನ್ನ ಪ್ರಶ್ನೆ. ಯಾವಾಗಲೂ ಇದು ಕಾಡ್ತಾ ಇರುತ್ತೆ. ಇದಕ್ಕೆ ಉತ್ತರ ನೀವಿದ್ರೆ, ನೀವು ಸಾಹಿತ್ಯದಲ್ಲಿ ಸಾಕಷ್ಟು ಕೆಲಸ ಮಾಡೋದ್ರಿಂದ, ಸಿನಿಮಾದಲ್ಲಿ ಮಾಡೋದ್ರಿಂದ ನೀವು ಉತ್ತರ ಕೊಡ್ಬೋದು. ಇಲ್ಲ, ನಾನು ಇದನ್ನು ಅಮೋಘ ಅವ್ರ ಮಾತನ್ನ ಮುಂದುವರಿಸ್ತೀನಿ. ಕನ್ನಡ ಸಿನಿಮಾ ಮಟ್ಟಿಗೆ ಇದು ಅನ್ವಯ ಆಗುತ್ತೆ ಅಂತ ಅಂದ್ಕೊಂಡ್ರು. ವಾಟ್ ಅಬೌಟ್ ಮಲಯಾಳಂ ಸಿನಿಮಾ, ವಾಟ್ ಅಬೌಟ್ ತಮಿಳ್ ಸಿನಿಮಾ? ಯಾಕಂದರೆ ತಮಿಳ್ ಸಿನಿಮಾದಲ್ಲಿ, ಮಲಯಾಳಂ ಸಿನಿಮಾದಲ್ಲಿ ಮನರಂಜನೆಗಿಂತ ಹೆಚ್ಚಾಗಿ ಅವರು ಪ್ರಶ್ನೆ ಮಾಡ್ತಾರೆ. ಈಗ ವೆಟ್ರಿಮಾರಂದು ಒಂದು ಚಿತ್ರ ಬಂತು ಅಂತಂದರೆ ಅಲ್ಲಿ ಮನರಂಜನೆಗಿಂತ ಹೆಚ್ಚಾಗಿ ಇರುವ ವ್ಯವಸ್ಥೆಯನ್ನು ಪ್ರಶ್ನಿಸೋದನ್ನು ನಾವು ಕಾಣ್ತೀವಿ. ಈಗ ಒಂದು ಲೇಟೆಸ್ಟ್ ಉದಾಹರಣೆ ಅಂತಂದರೆ KGF ಬಗ್ಗೆ ಒಂದು ಸಿನಿಮಾ ಬಂತು, ಸೋ ಕಾಲ್ಡ್ ಪ್ಯಾನ್ ಇಂಡಿಯಾ ಅಂತ ಬಂತು. ಆದರೆ ಅದೇ ಸಮಯದಲ್ಲಿ ಈಗ ವೆಟ್ರಿಮಾರನು ತಂಗಾಲನ್ ಅಂತ ಮಾಡ್ತಾ ಇದ್ದಾರೆ, KGF ಹುಟ್ಟಿದ ಬಗ್ಗೆ, ಅಲ್ಲಿನ ಮೂಲ ನಿವಾಸಿಗಳ ಬಗ್ಗೆ. ಆದರೆ ಅಂಥ ಚಿತ್ರಗಳು ಪಾರಂಜಿತ್ ಮಾಡ್ತಿದ್ದಾರೆ. ಸೊ ಅಂಥ ಚಿತ್ರಗಳು ಕೂಡ ಮಾರ್ಕೆಟ್ ಇದೆ ಅಲ್ಲ. ಅಂದರೆ ತಮಿಳ್ನಾಡಲ್ಲಿದೆ, ಮಲಯಾಳಮಲ್ಲಿದೆ, ಆಂಧ್ರದಲ್ಲಿ ಇದೆ ಅಂತ ನಾನು ಹೇಳಲ್ಲ. ಇದನ್ನು ನಾವು ಹೆಂಗೆ ನೋಡಬೇಕು ಅಂತ ಅರ್ಥ ಆಗ್ತಿಲ್ಲ. ಮತ್ತು ಇನ್ನೊಂದು, ಚಿತ್ರಗಳು, ಸಣ್ಣ ಬಡ್ಜೆಟ್ ಚಿತ್ರಗಳು, ಅದು ಈಗ ಅಗತ್ಯ ಇರುವಂಥದ್ದು. ಈಗ ನೋಡ್ತು ಅಂತಂದರೆ ತಮಿಳಲ್ಲಿ ಹಲವಾರು ಹೀರೋಗಳು ಕೂಡ ಸಣ್ಣ ಬಡ್ಜೆಟ್ ಚಿತ್ರಗಳಿಗೆ ದುಡ್ಡು ಹಾಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತೆಲುಗುನಲ್ಲಿ ಸ್ಟುಡಿಯೋಗಳ ಕೆಲಸ ಮಾಡ್ತಾಯಿದೆ. ಚಾನಲ್, ಈಗ ಆಹಾ ಅಂತ ಒಂದು ಚಾನಲ್ ಇದ್ದರೆ ಅದು ಈ ಥರ ಸುಮಾರು ಸಣ್ಣ ಬಡ್ಜೆಟ್ ಸಿನಿಮಾಗಳು ಮಾಡ್ತಿದೆ, ಸುಮಾರು ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡ್ತಾ ಇದೆ. ಮಲಯಾಳಮಲ್ಲಂತೂ ಈಗ ಮಲಯಾಳಂಗೆ ಎಂಥ ಒಳ್ಳೆ ಶುಕ್ರದಶೆ ಇದೆ ಅಂತಂದರೆ ಅವ್ರು ಕ್ಯಾಮ್ರಾ ರೀಲ್ ಸುತ್ತಿ ಕೊಟ್ಟರೆ ಆ ಸಿನಿಮಾ ಓಡ್ತದೆ, ಹಾಗಿದೆ. ಆದರೆ ಕನ್ನಡದಲ್ಲಿ ಅದಾಗ್ತಾ ಇಲ್ಲ. ಅಷ್ಟೇ ಅಲ್ಲ, OTT ಕ್ಷೇತ್ರದಲ್ಲಿ ಕನ್ನಡ ಸಿನಿಮಾಗಳಿಗೆ ಬೆಲೆ ಸಿಗ್ತಾ ಇಲ್ಲ. ವೆಬ್ ಸೀರೀಸ್ ಆಗ್ಬೋದು. ಅಂದರೆ ರಕ್ಷಿತ್ ಶೆಟ್ಟಿ ಇಷ್ಟು ಹೆಸರು ಮಾಡಿದ ಮೇಲೂ ರಕ್ಷಿತ್ ಶೆಟ್ಟಿಯ ವೆಬ್ ಸೀರೀಸ್ಗೆ ಜಾಗ ಸಿಗಲಿಲ್ಲ. ಅವರನ್ನ ಸಪ್ರೇಟಾಗಿ ರಿಲೀಸ್ ಮಾಡಬೇಕಾಯಿತು, ಏಕಮ್ ಅಂತ. ಅದು ಮಾಡ್ಬೋದು, ಆದರೆ ರೀಚ್ ಎಷ್ಟು ಕಡಿಮೆ ಆಗ್ತದೆ, ಅದು ಒಂದು ಸಮಸ್ಯೆ ಇದೆ. ಸೊ ಈಗ ಒಂದು ಕನ್ನಡ OTT ಒಂದು ಪ್ಲ್ಯಾಟ್ಫಾರ್ಮ್ ಇದಕ್ಕೆ ಪರಿಹಾರ ಆಗ್ಬೋದಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀವು ಅಮೆಝಾನ್ ಆಗಲಿ, ನೆಟ್ಫ್ಲಿಕ್ಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ಎರಡೂ ಕಂಪನಿಗಳು ದೊಡ್ಡ ನಷ್ಟದಲ್ಲಿದ್ದಾವೆ ಅಂತ ನಿಮಗೆ ಗೊತ್ತಿರಲಿ. ಆದರೆ ಬೇರೆ ಚಿತ್ರಗಳು, ಬೇರೆ ಭಾಷೆ ಅಂದರೆ ಅವ್ರದ್ದು ಒಂದು ಡಾಟಾಬೇಸ್ನ ನಾನು ಗಮನಿಸಿದ್ದೀನಿ. ಅವರು ಒಂದು ವ್ಯಾಪಾರದ ಒಂದು ಸೂತ್ರ ಇಟ್ಕೊಂಡಿದ್ದಾರೆ. ನಮಗೆ ಎಲ್ಲಿ ಸಬ್ಸ್ಕ್ರಿಪ್ಷನ್ ಹೆಚ್ಚು ಬರುತ್ತೋ ಅಲ್ಲಿ ನಾವು ಹಣವನ್ನು ತೊಡಗಿಸ್ತೀವಿ. ತಮಿಳಿನಿಂದ ನಮಗೆ ಸಬ್ಸ್ಕ್ರಿಪ್ಷನ್ ಮಾಡ್ಯೂಲ್ ಆಗುತ್ತೆ, ತೆಲುಗಿನಿಂದ ಆಗುತ್ತೆ, ಮಲಯಾಳಂನಿಂದ ಆಗುತ್ತೆ, ಕನ್ನಡದ್ದು ಕೊನೆಯ ಸ್ಥಾನದಲ್ಲಿದೆ. ದಕ್ಷಿಣ ಭಾರತೀಯ ಚಿತ್ರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಸಬ್ಸ್ಕ್ರಿಪ್ಷನ್ನು ಕಡಿಮೆ. ಇಲ್ಲಿ ಬೆಂಗಳೂರಿನಲ್ಲಿ ಇರುವಂಥವ್ರು ಹೆಚ್ಚು ಮಲಯಾಳಂ ಚಿತ್ರಗಳನ್ನು, ತಮಿಳು ಚಿತ್ರಗಳನ್ನು, ತೆಲುಗು ಚಿತ್ರಗಳನ್ನು ಅದೇ ಭಾಷೆಯಲ್ಲಿ ನೋಡ್ತಾರೆ, ಇಲ್ಲಿ ನೋಡಲ್ಲ ಅನ್ನೋದು ಅವರ ಹತ್ರ ಇರುವಂಥ ಡಾಟಾಬೇಸ್. ಹಾಗಾಗಿ ನಮ್ಗೆ ಇಲ್ಲಿ ಹಣ ತೊಡಗಿಸಿದ್ರೆ ಹಾಕಿದ ಹಣ ಹಿಂತಿರುಗಿ ಬರಲ್ಲ. ಹಾಗಾಗಿ ನಾವು ಇಲ್ಲಿಯ ಚಿತ್ರಗಳಿಗೆ ಸಪೋರ್ಟ್ ಮಾಡಲ್ಲ ಅನ್ನೋದು ಅವರ ನೇರವಾದ, ನಿಷ್ಠುರವಾದಂತಹ ಮಾತು. ಹಾಗೆ ನಮ್ಮ ಕಂಟೆಂಟ್ಗಳಿಗೆ ವಿಷಯದಲ್ಲಿ ಅವ್ರು ತೊಗೋಬೇಕು ಅನ್ನೋದು ನನ್ನ ಹಕ್ಕೊತ್ತಾಯ. ನೀವು ಇಲ್ಲಿದ್ದೀರಿ, ನಮ್ಮ ಜಾಗದಲ್ಲಿದ್ದೀರಿ, ಇಲ್ಲಿಂದ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಿ, ಒಂದಿಷ್ಟು ಚಿತ್ರಗಳಿಗೆ ನಿಮ್ಮ ಅವಕಾಶವನ್ನು, ವಿಸಿಬಿಲಿಟಿ ಇಲ್ಲದೆ ಇದ್ದರೆ ನಿಮಗೆ ತಲುಪಿಸೋದು ಹೇಗೆ ಅಲ್ವಾ? ವಿಸಿಬಿಲಿಟಿ, ಫಾರ್ ಎಕ್ಸಾಂಪಲ್ ಒಂದು ಕನ್ನಡದ ಸಿನಿಮಾ ಇತ್ತೀಚೆಗೆ ಚಿತ್ರಮಂದಿರದಲ್ಲಿ ತುಂಬ ನಷ್ಟ ಆಯಿತು, ತುಂಬಾ ದೊಡ್ಡ ನಷ್ಟ ಆಯಿತು. ಹೊಂಬಾಳೆ ಅಂತ ಕಂಪನಿ ಮಾಡಿದಂಥ ಚಿತ್ರ. ಅದೇ ಚಿತ್ರ ಅವರು ಯೂಟ್ಯೂಬ್ನಲ್ಲಿ ಉಚಿತವಾಗಿ ಬಿಡುಗಡೆ ಮಾಡಿದ್ರು. 2 ದಿವಸದಲ್ಲಿ 20 ಲಕ್ಷ ಜನ ನೋಡಿದರು. ಈ 20 ಲಕ್ಷ ಜನ ಎಲ್ಲಿದ್ದರು? ಇವರು
ಇವರು ಉಚಿತವಾದ ಕಂಟೆಂಟನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಲ್ಲ ಅಂದಾಗ ಎಲ್ಲೋ ಒಂದು ಸಣ್ಣ ಸಮಸ್ಯೆ ಇದೆ, ಅದನ್ನು ನಾವು ಪರಿಹರಿಸ್ಕೋಬೇಕಾಗತ್ತೆ. ಆದರೆ ನಮ್ಮಲ್ಲಿ ಕನ್ನಡ OTT ಬಗ್ಗೆ ಹೇಳಿದ್ರಿ, ಆ ಪ್ರಯತ್ನಗಳು ಸಾಕಷ್ಟು ಆಯಿತು, ಯಶಸ್ವಿ ಆಗಲಿಲ್ಲ. ಎಗೈನ್ ಯಾಕೆ ಯಶಸ್ವಿ ಆಗಲಿಲ್ಲ ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡ್ಯೂಲ್ ವರ್ಕ್ ಆಗಲಿಲ್ಲ. ಈಗ ನಿಮಗೆ ನೆಟ್ಫ್ಲಿಕ್ಸ್ಗೆ 700-800 ರೂಪಾಯಿನ ಕೊಡ್ತೀರಿ ಒಂದು ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್, ಅಥವಾ 1000 ಇರಬಹುದು. ಹಾಗೆ ಹೆಚ್ಚು ಕಮ್ಮಿ ಅದೇ ಮೊತ್ತದ ಹಣವನ್ನು ನೀವು ಪ್ರೈಮ್ ಇವ್ರಿಗೂ ಕೊಡ್ತೀರಿ. ಅಲ್ಲಿ ಸಾವಿರಾರು ನೀವು ನೆಟ್ಫ್ಲಿಕ್ಸ್ನೇನಾದರೂ ಓಪನ್ ಮಾಡಿದ್ರೆ ಯಾವ ಚಿತ್ರ ನೋಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ 20 ನಿಮಿಷ ಬೇಕು ನಿಮಗೆ, ಯಾವ್ದು ನಾನು ನೋಡಬೇಕು, ಯಾಕೆಂದರೆ ಅಷ್ಟೊಂದು ನಿಮ್ಮ ಮುಂದೆ ಹರಡ್ಕೊಂಡ್ಬಿಡುತ್ತೆ. ಸೇಮ್ ಅದೇ ಕೇಸು ಪ್ರೈಮಲ್ಲೂ ಇದೆ. ಇದ್ರ ಜೊತೆ ಪೈಪೋಟಿ ಮಾಡೋಕ್ಕೆ ಕನ್ನಡಕ್ಕೆ ಸಾಧ್ಯ ಆಗಲ್ಲ. ಈಗ ನೀವು ಹೇಗೆ ಅಂದರೆ ಒಂದು 100 ಕಿಲೋಮೀಟರ್ ರೇಸನ್ನು ಯಾರು ಓಡಬಹುದು? ಈ ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋ ಮಾಡ್ದ ಅಲ್ವಾ, ಅವನ ಶಕ್ತಿ ಏನು? ಅವನ ಜೊತೆ ಪೈಪೋಟಿ ಮಾಡಬೇಕಾದ್ರೆ ಇಲ್ಲಿಯ ಪ್ರಾದೇಶಿಕತೆ ಸಂಸ್ಥೆಗಳ ಶಕ್ತಿ ಏನು? ಹಾಗಾಗಿ ಇದು ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಮಲಯಾಳಂ ಸರ್ಕಾರ ಸ್ಪೇಸ್ ಅಂತ ಒಂದು OTT ಪ್ಲ್ಯಾಟ್ಫಾರ್ಮನ್ನು ಬಿಡುಗಡೆ ಮಾಡಿದೆ. ಅಲ್ಲಿ ನೀವು ಯಾವುದೇ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ, ಅದು ರಾಷ್ಟ್ರ ಪ್ರಶಸ್ತಿ ಬಂದಿದ್ದಿರಲಿ, ರಾಜ್ಯ ಪ್ರಶಸ್ತಿ ಬಂದಿದ್ದಿರಲಿ, ಅಥವಾ ಚಿತ್ರೋತ್ಸವದಲ್ಲಿ ಇರುವಂಥ ಚಿತ್ರಗಳಿಗೆ ಮಾತ್ರ ಅಲ್ಲಿ ಅವಕಾಶ. ಅವರು ಆ ಚಿತ್ರವನ್ನು ಅಲ್ಲಿ ಹಾಕ್ಬೋದು, 75 ರೂಪಾಯಿ ಕೊಟ್ಟು ಆ ಚಿತ್ರವನ್ನು ನೋಡ್ಬೋದು ಅನ್ನೋ ಒಂದು ವ್ಯವಸ್ಥೆಯನ್ನು ಒಂದು 8 ತಿಂಗಳಿಂದ ಕೇರಳ ಸರ್ಕಾರ ಮಾಡಿದೆ. ಅದೇ ಮಾಡ್ಯೂಲನ್ನು ಕರ್ನಾಟಕದಲ್ಲೂ ಮಾಡಲಿ ಅನ್ನೋದು ನಮ್ಮ ಹಕ್ಕೊತ್ತಾಯ. 75 ರೂಪಾಯಿನಲ್ಲಿ 50% ಸರ್ಕಾರಕ್ಕೂ 50% ನಿರ್ಮಾಪಕರಿಗೂ ಹೋದರೆ ಒಂದು ನಿಮಗೆ ನೋಡೋದಕ್ಕೇನೋ ಇದೆ, ನೋಡೋರು ಜನ ಇದ್ದಾರೆ. ನನ್ನ ಪ್ರೇಕ್ಷಕರನ್ನ ಯಾವತ್ತೂ ಬೈಯೋದಿಲ್ಲ, ಒಳ್ಳೆ ಪ್ರೇಕ್ಷಕ ಇದ್ದಾನೆ. ದುರದೃಷ್ಟವಶಾತ್ ಆ ಪ್ರೇಕ್ಷಕನಿಗೆ ನಾವು ತೋರ್ಸೋಕ್ಕಾಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಈ ಕೋರಮಂಗಲದಲ್ಲಿ ಒಂದು ಕನ್ನಡ ಚಿತ್ರ ಬಿಡುಗಡೆ ಆದರೆ ಮಲ್ಲೇಶ್ವರಂನನ್ನು ಕೋರಮಂಗಲದವರೆಗೂ ಬಂದು ಸಿನಿಮಾ ನೋಡುವಂಥ ನಾವು ಹೇಗೆ ನಿರೀಕ್ಷೆ ಮಾಡೋದು? ಇವತ್ತಿನ ಇದರಲ್ಲಿ ಒಂದು ಸಿನಿಮಾ ನೋಡೋದಕ್ಕೆ ಚಿತ್ರಮಂದಿರಕ್ಕೆ ಹೋಗಿ 8 ಗಂಟೆಗಳು ಬೇಕು. 8 ಗಂಟೆಗಳು ಒಬ್ಬ ಪ್ರೇಕ್ಷಕನ ಬೇಕು. ಯಾವುದಾದ್ರೂ ಒಬ್ಬ ಪ್ರೇಕ್ಷಕನ ಹತ್ರ ನೀವು ಆಗಲೇ ಹೇಳಿದ್ರಿ, ಸಮಯಕ್ಕೆ ಬೆಲೆ ಇದೆ, ಹಣಕ್ಕೆ ಬೆಲೆ ಇಲ್ಲ ಅಂತ. 8 ಗಂಟೆಗಳನ್ನು ನಾವು ನಿರೀಕ್ಷೆ ಮಾಡೋದು ಹೇಗೆ? ಹಾಗಾಗಿ ಇದಕ್ಕೆ ಮುಖ್ಯವಾಗಿರುವಂಥದ್ದು OTT, ಓವರ್ ದ ಟಾಪ್ ಅನ್ನೋಂಥದ್ದು. ಈ ಪ್ಲ್ಯಾಟ್ಫಾರ್ಮ್ಗಳನ್ನು ನಾವು ಮಾಡ್ಕೋಬೇಕಾಗತ್ತೆ. ನಾನು ಅಜಯ್, ಇದು ಅಭಯ್, ನಮ್ಮ ಪವನ್ನು ಎಲ್ಲ ಭಾಳ ಪ್ರಯತ್ನ ಪಟ್ವಿ ಕೋವಿಡ್ ಟೈಮ್ನಲ್ಲೇ. ನಮ್ಮದೇ ಆದಂಥ ಸೆಲ್ಫ್ ಸಸ್ಟೈನ್ ಆಗಬೇಕು. ನಾವೆಲ್ಲದಕ್ಕೂ ಸರ್ಕಾರದ ಮುಂದೆ ಹೋಗಬಾರ್ದು, ನಾವೆಲ್ಲದಕ್ಕೂ ಮಲ್ಟಿನ್ಯಾಷನಲ್ ಕಂಪನಿ ಮುಂದೆ ಹೋಗಬಾರ್ದು. ನಮ್ಮ ಒಂದು ಪ್ರೇಕ್ಷಕ ವರ್ಗವನ್ನು ನಾವು ಸೃಷ್ಟಿ ಮಾಡಬೇಕು ಅಂತ ಹೊರಟ್ವಿ. ಸರಿಯಾದ ಬೆಂಬಲ ಸಿಗಲಿಲ್ಲ. ಆವಾಗಲೇ ನಾನು ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಮೂಕಜ್ಜಿ ಕನಸುಗಳು ಬಿಡುಗಡೆ ಮಾಡಿದೆ. ಯಾಕೆಂದರೆ ಎಲ್ಲೂ ಬಿಡುಗಡೆ ಆಗಿರಲಿಲ್ಲ, ಅಲ್ಲಿ ಬಿಡುಗಡೆ ಆಗಲಿ, ಯಾವುದೇ OTT ಬೇಕಾಗಿಲ್ಲ, ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಮಾಡೋಣ ಅಂತ. ಸರಿಯಾದ ವ್ಯವಸ್ಥೆ ನಮಗೆಲ್ಲೂ ಸಿಗಲಿಲ್ಲ. ಅದು ನೋಡೋದಕ್ಕೆ 10 ಸರಿ ಯೋಚನೆ ಮಾಡ್ತಾರೆ, ಇರಲಿ. ಹಾಗಾಗಿ ಇದು ಇವತ್ತೇ ಪರಿಹಾರ ಆಗದೇ ಇರ್ಬೋದು. ಪ್ರಾಯಶಃ ಇದಕ್ಕಾಗಲೇ ನಾನು ಹೇಳಿದಾಗೆ ಸ್ಪೇಸ್ ಅಂತದ್ದನ್ನೇ ಕರ್ನಾಟಕ ಸರ್ಕಾರದಲ್ಲೂ ಮಾಡಿ ನಮ್ಮ ಚಿತ್ರತಂಡ ಮತ್ತು ಚಿತ್ರದ ಎಲ್ಲರೂ ತಮ್ಮ ಚಿತ್ರಗಳಲ್ಲಿ ಬಿಡುಗಡೆ ಮಾಡಿ ಈ ಮಾಡ್ಯೂಲಲ್ಲಿ, ಅಂದರೆ ರೆವಿನ್ಯೂ ಮಾಡ್ಯೂಲಲ್ಲಿ ಮಾಡಿದ್ರೆ ಇವತ್ತಲ್ದಿದ್ರೆ ಇನ್ನು 5 ವರ್ಷಕ್ಕೋ 10 ವರ್ಷಕ್ಕೋ ಖಂಡಿತ ಒಳ್ಳೆ ಪ್ರೇಕ್ಷಕರನ್ನು ನಾವು ಸೃಷ್ಟಿಸಬಹುದು ಅನ್ನೋದು ನನ್ನ ಆಶಯ. ಸಮಯದ ಜೊತೆಯಲ್ಲೇ ಹಣ ಕೂಡ ಮುಖ್ಯ ಆಗುತ್ತೆ. ಯಾಕಂದರೆ ಇವತ್ತು ಬೆಂಗಳೂರಲ್ಲಿ ಒಂದು ಕುಟುಂಬ ಒಂದು ಸಿನಿಮಾಗೆ ಹೋಗಬೇಕು ಅಂದರೆ 1000 ರೂಪಾಯಿ ಖರ್ಚಾಗುತ್ತೆ. ಎಷ್ಟು ಕುಟುಂಬಗಳು ಒಂದು ಸಿನಿಮಾಗೆ 1000 ರೂಪಾಯಿನ ಅಫೋರ್ಡ್ ಮಾಡೋಕ್ಕಾಗತ್ತೆ? ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅಂತಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಮತ್ತು ಮಲ್ಟಿಪ್ಲೆಕ್ಸ್ಗಳು. ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಹೋದಾಗ ಬರೀ ಟಿಕೆಟ್ ಬೆಲೆ ಮಾತ್ರ ಮುಖ್ಯ ಆಗಲ್ಲ, ಅಲ್ಲಿ ಮಕ್ಕಳಿಗೆ ಕೊಡಿಸೋ ತಿನಿಸಾಗ್ಬೋದು, ಎಲ್ಲದಕ್ಕೂ ಒಂದು ಕುಡಿಯೋ ನೀರು ಅಲ್ಲಿ ಆರಾಮಾಗಿ ಸಿಗುತ್ತೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಾಗಿಲ್ಲ, ಪ್ರತಿಯೊಂದಕ್ಕೂ ನೀವು ಹಣ ಕೊಡಬೇಕಾಗತ್ತೆ. ಹಾಗಾಗಿ ಒಂದು ವರ್ಗನೇ ಅದು ಹೆದರಿಕೆಯಿಂದ ನೋಡೋಂಗಾಗುತ್ತೆ. ಮಲ್ಟಿಪ್ಲೆಕ್ಸ್ನ ಹೋಗೋದು ಕಡಿಮೆ ಮಾಡ್ತಾರೆ ಅಥವಾ ಹೋಗೋದೇ ಇಲ್ಲ. ಈಗ ಸಿಂಗಲ್ ಸ್ಕ್ರೀನ್ ಮೊನ್ನೆ ಒಂದು ಕಾವೇರಿ ಚಿತ್ರಮಂದಿರ ಮುಚ್ಚಿದಾಗ ಅದರ ಮಾಲೀಕರು ಒಂದು ಮಾತು ಹೇಳಿದ್ರು, ನಮ್ಮ ನಾಯಕ ನಟರುಗಳು ಹೀಗೆ ಪ್ಯಾನ್ ಇಂಡಿಯಾ ಅಂತ ವರ್ಷಕ್ಕೊಂದು 2 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದರೆ ಅವ್ರು ಕಟೌಟ್ ಹಾಕೋಕ್ಕಾಗುವಂಥ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳೇ ಉಳಿಯಲ್ಲ ಅಂತ. ಸೊ ಇದನ್ನು ನಿಮ್ಮ ಭಾರತ ಸ್ಟೋರ್ ಮುಂದುವರಿಕೆ ಆಗು ಕೂಡ ನೋಡ್ಬೋದು. ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳ ಮುಚ್ಚುವಿಕೆ ಚಿತ್ರೋದ್ಯಮದ ಮೇಲೆ ಮಾಡುವಂಥ ಪರಿಣಾಮಗಳೇನು? ಮೇಡಮ್, ಏನೆಂದರೆ ಒಂದು 4-5 ವರ್ಷಗಳಿಂದ ಒಂದು ಸ್ಟ್ಯಾಟಿಕ್ಸ್ ಡೇಟಾ ತೊಗೊಂಡ್ರೆ ಕರ್ನಾಟಕದಲ್ಲಿ ಸುಮಾರು 700 ಚಿತ್ರಮಂದಿರಗಳಿದ್ವು. ಇವತ್ತು ಇದೇ ಪರಿಸರದಲ್ಲಿ 700 ಸ್ಕ್ರೀನ್ಗಳಿದೆ, ಎಲ್ಲರ ಜೇಬಲ್ ಸ್ಕ್ರೀನ್ ಇದೆ. ಹಾಗಾಗಿ ಚಿತ್ರಮಂದಿರ ಅನ್ನೋಂಥದ್ದು ಇದು ಒಂದು ಬದಲಾವಣೆ ಆಗ್ತಾ ಇರುವಂಥ ಅಂಶ. ವಿದೇಶಗಳಲ್ಲಿ ನೋಡಿದ್ರೆ ಈ ಚಿತ್ರಮಂದಿರಗಳ ಕಾನ್ಸೆಪ್ಟೇ ಬದಲಾಗಿದೆ. ನಮ್ಮಲ್ಲಿ ಸಿಂಗಲ್ ಸ್ಕ್ರೀನ್ ಅಂತ ಹೇಳ್ತೀವಿ, ಮಲ್ಟಿಪ್ಲೆಕ್ಸ್ ಅಂತ ಹೇಳ್ತೀವಿ. ಅಲ್ಲಿ ನಮ್ಮಲ್ಲಿ ಹೇಗೀಗ ಸಿಂಗಲ್ ಸ್ಕ್ರೀನ್ಗಳೆಲ್ಲ ಕಲ್ಯಾಣ ಮಂಟಪಗಳಾಗಿ ಹೆಚ್ಚು ಹಣವನ್ನು ಮಾಡ್ತಾ ಇದ್ದಾವೆ, ಮಲ್ಟಿಪ್ಲೆಕ್ಸ್ಗಳೆಲ್ಲ ಆಹಾರವನ್ನು ಮಾರುವಂಥ ಒಂದು ಇದಾಗಿದ್ದಾವೆ ಅಂತ ನಾವು ಹೇಳ್ತೀವಲ್ಲ. ಹಾಗಾಗಿ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಾಗುತ್ತೆ ಚಿತ್ರ ರಂಗ ಕೂಡ ಅಂತ ನಾನು ಹೇಳಿದೆ. ಏಕೆಂದರೆ ನಮ್ಮ ಜೇಬಲ್ಲಿದೆ, ನನ್ನ ಸ್ಕ್ರೀನಲ್ಲಿ ಅದ್ಭುತವಾದ ಇದು ಬೇಕಾದ ಎಲ್ರಿಗೂ ಸಿಗುತ್ತೆ. ನನ್ನಷ್ಟೇ ಅಲ್ಲ, ಇಡೀ ಸಾಮಾನ್ಯನೂ ಕೂಡ ಸ್ಮಾರ್ಟ್ ಆಗಿದ್ದಾನೆ. ಸ್ಮಾರ್ಟ್ಫೋನ್ ಮೂಲಕ ಪ್ರತಿಯೊಬ್ಬರೂ ಸ್ಮಾರ್ಟ್ ಆಗಿರುವಾಗ ಇವತ್ತು ನಮಗೆ
6.5 ಕೋಟಿ ಕನ್ನಡಿಗರು ಅಂತೀವಲ್ಲ, ಕನಿಷ್ಠ 6 ಕೋಟಿ ಸ್ಕ್ರೀನ್ಗಳಿದ್ದಾವೆ. ನಾವು 700 ಸ್ಕ್ರೀನ್ಗಳ ಬಗ್ಗೆ ಯಾಕೆ ಇನ್ನೂ ಮಾತಾಡ್ತಾ ಇದ್ದೀವಿ? ನಾವು ಅದಕ್ಕೆ ಬದಲಾಗಿ ಆ ಸ್ಕ್ರೀನ್ಗಳನ್ನು ತಲುಪೋದು ಹೇಗೆ, ಅವರಿಗೆ ನಾವು ಕೇಡರ್ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಬದಲಾವಣೆ ಆದರೆ ಪ್ರಾಯಶಃ ಉಳಿಯುತ್ತೆ ಅಂತ ಅನಿಸುತ್ತೆ. ಅದ್ರ ಬದಲಾವಣೆ ಎಲ್ಲ ಕಡೆ ಆಗ್ತಾ ಇದೆ, ನಮ್ಮಲ್ಲಿ ಸ್ವಲ್ಪ ನಿಧಾನ ಯಾವಾಗಲೂ. ಸಮಯ ಆಗ್ತಾ ಬಂತು. ಈಗ ಮೂವರಿಗೂ ನಾನು ಒಂದು ಪ್ರಶ್ನೆ. ಕನ್ನಡ ಚಿತ್ರಗಳ ಮುನ್ನೋಟ ಅಂತ ವಿಷಯ ಆಗಿರೋದಕ್ಕೋಸ್ಕರ ಇನ್ನು 10 ವರ್ಷಗಳಲ್ಲಿ ಕನ್ನಡ ಚಲನಚಿತ್ರ ಎಲ್ಲಿರ್ಬೋದು, ಅಥವಾ ಅದು ಅಲ್ಲಿ ತಲುಪಬೇಕಾದ್ರೆ ಏನು ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ? ಅದು ತುಂಬ ಒಂದು ಸಿಂಪಲ್ ಆನ್ಸರ್ ಇದೆ. ನಾವು ಕನ್ನಡ ಚಿತ್ರರಂಗ ಎಲ್ಲಿರಬೇಕು ಅಂದರೆ ಅಲ್ಲಿ ಇರ್ತೀವಿ. ಯಾಕಂದರೆ 2 ವರ್ಷದಲ್ಲಿ ವ್ಯಾಕ್ಸಿನ್ ನಾವು ತರ್ತೀವಿ ಅಂದರೆ ಸಿನಿಮಾ ರಂಗ ಅದಕ್ಕಿಂತ ಒಂದು ಕಾಂಪ್ಲೆಕ್ಸ್ ಏನಿಲ್ಲ. ಬಟ್ ಏನಂದರೆ ಸರ್ ಹೇಳಿದಾಗೆ ಸರ್ಕಾರದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ. ಈಗ 2 ಆಫ್ ದ ಬಿಗ್ಗೆಸ್ಟ್ ಇಂಡಸ್ಟ್ರೀಸ್, ಹಾಲಿವುಡ್ ಮತ್ತು ಸೌತ್ ಕೊರಿಯನ್ ಫಿಲ್ಮ್ ಇಂಡಸ್ಟ್ರಿ, ಅಲ್ಲಿ ತುಂಬ ಲಾಬಿ ನಡೆದು ಗೌರ್ಮೆಂಟ್ ಸಿಕ್ಕಾಬಟ್ಟೆ ಇನ್ವೆಸ್ಟ್ ಮಾಡಿ ಅದನ್ನು ಎಲ್ಲ ಕಡೆ ಟ್ರಾವೆಲ್ ಮಾಡಿಸಿದ್ರಿಂದ ಇವತ್ತು ಸೌತ್ ಕೊರಿಯನ್ ಫಿಲ್ಮ್ಸ್ನ ನಾವು ನೋಡ್ತಾ ಇದ್ದೀವಿ. ಅದು ಅದಾಗದೇ ಬಂದಿದ್ದಲ್ಲ ಸೌತ್ ಕೊರಿಯನ್ ಫಿಲ್ಮ್ಸು. ಇದನ್ನು ನಾವು ಸರ್ಕಾರದವರು ಅಥವಾ ಪಾಲಿಸಿ ಲೆವೆಲಲ್ಲಿ ಏನೋ ಒಂಥರ ದಾನ ಮಾಡ್ದಂಗೆ ಮಾಡಬೇಕು ಅಂತಲ್ಲ. ಅದರಿಂದ ಇವತ್ತು IT, ಈಗ ನಾನು IT ಯಿಂದ ಬಂದಿರೋದು, ಇವತ್ತು IT ಯಿಂದ ಎಷ್ಟು ನಮ್ಮ ರಾಜ್ಯಕ್ಕೆ ಇವತ್ತು ಒಂದು ಇನ್ವೆಸ್ಟ್ಮೆಂಟ್ ಆಗಲಿ ಹಾಗೆ ಬರ್ತಾ ಇದೆ. ಸಿನಿಮಾನೂ ಒಂದು ಇಂಡಸ್ಟ್ರಿ ಅಂತ ಟ್ರೀಟ್ ಮಾಡಿ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಗೋ ವೇರ್ ಎವರ್ ವಿ ವಾಂಟ್. ಅದನ್ನು ಯೋಚನೆ ಮಾಡಬೇಕು. ಯಾಕಂದರೆ ಅದು ಒಂದು ದೊಡ್ಡ ಪಾಸಿಬಿಲಿಟಿ ಇದೆ. ಆ್ಯಂಡ್ ನಮ್ಮ ಕಲ್ಚರಲ್ ಎಕ್ಸ್ಪೋರ್ಟ್ ಅದೇ ಜಗತ್ತಿಗೆ. ಸೊ ಐ ಥಿಂಕ್ ನಾವು ಏನು ಡಿಸೈಡ್ ಮಾಡ್ತೀವಿ ಕನ್ನಡ ಚಿತ್ರರಂಗ, ನಾನು ಎಲ್ಲರಿಗೂ ಹೇಳೋದು ಒಂದೇ. ಈಗ ನಾವು ರಾಜಕಾರಣಿಗಳನ್ನ ಅಥವಾ ನಮ್ಮ ಮಿನಿಸ್ಟರ್ನ ಅವ್ರು ಏನು ಮಾಡ್ತಾರೆ, ನಾವೆಲ್ಲ ಮರ ನೆಡಿ ಅಂದರೆ ಅವ್ರು ಮರ ನೆಡ್ತಾರೆ, ನಾವೆಲ್ಲ ರೋಡ್ ಮಾಡಿ ಅಂದರೆ ರೋಡ್ ಮಾಡ್ತೀವಿ. ನಾವು ಕೇಳಿದ್ದನ್ನು ಅವ್ರು ಕೊಡ್ತಾರೆ ಸರ್ಕಾರ, ಅಷ್ಟೇ. ಥ್ಯಾಂಕ್ ಯು. ತಮಾಷೆಗೆ ಹೇಳ್ತೀನಿ, ಆಗಲೇ ಅಭಯ್ ನಾನು ಮಾತಾಡ್ಕೋತಾ ಇದ್ವಿ, ಕನ್ನಡ ಚಿತ್ರರಂಗಕ್ಕೆ ಭವಿಷ್ಯವೇ ಇಲ್ಲ ಅಂತ ಅಂದಿರುವಾಗ ಭವಿಷ್ಯದ ಬಗ್ಗೆ ಹೇಗೆ ಮಾತಾಡೋದು ಅಂತ. ಹಾಗಾಗಿ ಗೊತ್ತಿಲ್ಲ ನಾಳೆ ಏನು ಬದಲಾಗುತ್ತೆ ಅಂತ. ಕೇವಲ 12 ವರ್ಷಗಳ ಹಿಂದೆ ನಾವೆಲ್ಲ ಸಿನಿಮಾಗಳು ಮಾಡ್ತಾ ಇದ್ದಾಗ, ಅಭಯ್ ನಾವೆಲ್ಲ ಮಾಡ್ತಾ ಇದ್ದಾಗ ಫಿಲ್ಮಲ್ಲಿ ಸಿನಿಮಾ ಮಾಡ್ತಾಯಿದ್ವಿ, ಸೆಲ್ಯುಲಾಯ್ಡ್ ಮೀಡಿಯಾದಲ್ಲಿ. ಆಗ ಡಿಜಿಟಲ್ ಬಂದರೆ ಸಾಧ್ಯ ಇಲ್ಲ, ಡಿಜಿಟಲ್ಲು ಅದಕ್ಕೆಲ್ಲ ಹೋಗ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ಕೇವಲ 1 ವರ್ಷದಲ್ಲಿ ದೊಡ್ಡ ಪ್ರಸಾದ್ ಲ್ಯಾಬ್ ಮುಚ್ಚೋಯ್ತು, ಕೊಡಾಕ್ ಕಂಪನಿ ಮುಚ್ಚೋಯ್ತು. ಹಾಗಾಗಿ ನಾಳೆ ಏನಾಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಬದಲಾವಣೆ ಅನ್ನೋದು ಅತ್ಯಂತ ವೇಗದಲ್ಲಿ ಬರ್ತಾ ಇದೆ. ಹಾಗಾಗಿ ಖಂಡಿತ 10 ವರ್ಷದಿಂದ ಈ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೆ, ಆದರೆ ಇವತ್ತು ನನಗಂತೂ ಉತ್ತರ ಗೊತ್ತಿಲ್ಲ. ನಾಳೆ ಏನಾಗುತ್ತೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ನನ್ನ ಪ್ರಕಾರ ಸಿನಿಮಾ ಅನ್ನೋದು ವೀಕೆಂಡ್ ಥಿಯೇಟ್ರಿಗೆ ಉಳ್ಕೊಳ್ಳುತ್ತೆ ಅಂತ ಭಾವಿಸ್ತೀನಿ. ವೀಕೆಂಡಲ್ಲಿ ಸಮಯಕ್ಕೋಸ್ಕರ ನೀವಾಗಲೇ ಹೇಳಿದಾಗೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಒಂದು ಟೈಮ್ ತನ್ನ ಕುಟುಂಬದ ಜೊತೆ ಒಂದು ಸಮಯ ಮಾಡಬೇಕು. ಇವತ್ತು ಹೆಚ್ಚು ಸಿನಿಮಾಗಳನ್ನ ನೋಡ್ತಾ ಇರೋವಂಥವ್ರು ಪ್ರೇಮಿಗಳು ಅಂತ. ಯಾಕೆ ಅಂದರೆ ಅವ್ರಿಗೊಂದು ಕತ್ತಲು ಕೋಣೆ ಬೇಕು, ಹೋಟೆಲ್ ರೂಮಲ್ಲಿ ರೂಮ್ ಸಿಗಲ್ಲ. ಹಾಗಾಗಿ ಸಿನಿಮಾಗೆ ಹೋಗಿ ಕತ್ತಲು ಕೋಣೆಯಲ್ಲಿ ಡೇಟಿಂಗ್ ಮಾಡೋದಕ್ಕೆ ಸಿನಿಮಾ ಉಳ್ಕೊಂಡಿದೆ. ನನ್ನ ಸತ್ಯ ಹೇಳ್ತಾ ಇರೋದು, ಕಟ್ಟು ಸತ್ಯ ಇದು. ಹಾಗಾಗಿ ಇವತ್ತಿನ ಕಾಲೇಜ್ ಯುವಕ ಯುವತಿಯರೇ ಇವತ್ತು ಸಿನಿಮಾಗಳಿಗೆ ಆಧಾರವಾಗಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಹೋಗ್ತಾ ಇಲ್ಲ. ಫ್ಯಾಮಿಲಿ ಆಡಿಯನ್ಸ್ 4 ವಾರದ ಮೇಲೆ ಹೋಗೋಣ ಅಂತಾರೆ, 4 ವಾರದಷ್ಟು ಚಿತ್ರವೇ ಇರೋದಿಲ್ಲ. ಹಾಗಾಗಿ ಮುಂದಿನ ದಿನಗಳು ಹೇಗೆ ಅಂತ ಗೊತ್ತಿಲ್ಲ. ಇವತ್ತು ಡಿಜಿಟಲ್ ತಂತ್ರಜ್ಞಾನದಲ್ಲಿ ಏನೂ ಆಗಬಹುದು. ಸಿನಿಮಾ ಆಗಲೇ ನಾನು ಹೇಳಿದಾಗೆ ನಮ್ಮ ಜೇಬಿಗೆ ಬಂದು ಕೂತಿರುವಾಗ ಚಿತ್ರರಂಗ, ಚಿತ್ರಮಂದಿರ, ಮಲ್ಟಿಪ್ಲೆಕ್ಸು ಇವೆಲ್ಲವೂ ಬದಲಾಗೋಗುತ್ತೆ ಅಂತ ಅನಿಸುತ್ತೆ ನನಗೆ. ಹಾಗಿರುವಾಗ ಜೇಬಿಗೆ ಅಂದರೆ ಮೊಬೈಲ್ಗೆ ಚಿತ್ರಗಳು ಮಾಡೋದು ಅಥವಾ ಶಾರ್ಟ್ ಫಿಲಮ್ಸ್ ಅದಕ್ಕೇನಾದ್ರು? ಐ ಥಿಂಕ್ ಈಗ ನಾವು ಸಿನಿಮಾದ ಇತಿಹಾಸವನ್ನೇ ತೆಗೆದು ನೋಡಿದರೆ ನಾವು ಮೂಕಿ ಚಿತ್ರವನ್ನೇ ಸಿನಿಮಾ ಅಂತ ಹೇಳ್ತಿದ್ರು. ಆಮೇಲೆ ಧ್ವನಿ ಬಂದಾಗ ಚಾರ್ಲಿ ಚಾಪ್ಲಿನ್ ಥರದವರೇ ಧ್ವನಿ ಅವಾಚ್ಯ ಅಂತ ಹೇಳಿದರು. ಅಂದರೆ ಸೊ ಪ್ರತಿ ಸತಿ ಟೆಕ್ನಾಲಜಿ ಚೇಂಜ್ ಆದಾಗ ಸಿನಿಮಾ ಹ್ಯಾಸ್ ರೀಇನ್ವೆಂಟೆಡ್ ಇಟ್ ಸೆಲ್ಫ್. ಈಗ ಒಂದು ಕಷ್ಟ ಕಾಲದಲ್ಲಿ ಇರ್ಬೋದು ನಾವು, ಬಟ್ ಈಗ ಸಿನಿಮಾ ಮತ್ತೆ ಪುನಃ ತನ್ನನ್ನು ರೀಇನ್ವೆಂಟ್ ಮಾಡ್ಕೊಳ್ಳುತ್ತೆ. ಸೊ ಸಿನಿಮಾ ಅಂತ ನಾವು ಈಗ ಏನು ಕರಿತಿದ್ದೇವೆ ಒಂದು ಸೀಮಿತ ಡೆಫಿನೇಷನ್ ಮೂಲಕ, ಅದು ಚೇಂಜ್ ಆಗುತ್ತೆ. ಆದರೆ ಸಿನಿಮಾ ಇನ್ನೊಂದು ಯಾವುದೋ ಫಾರ್ಮಲ್ಲಿ ಉಳಿಯುತ್ತೆ. ಹಾಗೇ ಈಗ ನಾವು ಮೂಕಿಯಿಂದ ಟಾಕಿ ಬಂದ್ವಿ, ಕಲರ್ ಬಂದ್ವಿ, ಏನು ಸರೌಂಡ್ ಸೌಂಡ್, ಅಟ್ಮಾಸು 11.1 ಇಲ್ದಿರೋದೆಲ್ಲ ಬಂತು. ಈಗ VR ಥರದ ಇದಿದೆ, AR VR ಅಂತ ಹೇಳೋದು. ಬೇಸಿಕಲಿ ಕತೆ ಹೇಳುವಂಥ ಒಂದು ದೃಶ್ಯ ಮತ್ತು ಶ್ರಾವ್ಯದ ಮೂಲಕ ನಾವು ಕತೆ ಹೇಳ್ತೇವೆ ಅಂತ ಹೇಳೋದನ್ನೇ ಸಿನಿಮಾ ಅಂತ ಹೇಳೋದಿದ್ರೆ, ಇದು ಇನ್ನೊಂದು ರೂಪ ಪಡ್ಕೊಂಡು ಇದ್ದೇ ಇರುತ್ತೆ. ಯಾಕೆಂದರೆ ಮನುಷ್ಯರೆಲ್ಲರಿಗೆ ಕತೆ ಹೇಳಲೇಬೇಕು ಅವನು. ಅಂದರೆ ಇನ್ನೊಬ್ಬನಿಗೆ ಕತೆ ಹೇಳ್ಬೋದು. ನನಗೆ ಕಡೆಗೆ ಸಿನಿಮಾ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಬರೆದು ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಬರೆದಾದರೂ ತಿಳಿಸ್ತೀವಿ. ಅಂದರೆ ಬೇಸಿಕ್ ಅಭಿವ್ಯಕ್ತಿ ನಿಲ್ಲಿಸೋದು ಕಷ್ಟ. ಅದರಿಂದಾಗಿ ಮನುಷ್ಯ ಆಗಿರೋದಲ್ವ. ಹಾಗಿರುವಾಗ ಇದು ಇನ್ನೊಂದು ಸ್ವರೂಪ ಪಡೀತದೆ. TV ಕಂಡುಹುಡುಕಿದಾಗ ಮೊದಲು ಒಂದು TV ಮಾರೋದು ಹೇಗೆ ಅಂತ ಯೋಚನೆ ಮಾಡಿದರು. ಆಮೇಲೆ ಒಂದು ಮನೆಗೆ 2 TV ಮಾಡೋದು ಹೇಗೆ ಅಂತ ಯೋಚನೆ ಮಾಡಿದರು. ಇವಾಗ ಪ್ರತಿಯೊಬ್ಬರ ಜೇಬಿಗೆ ಹೇಗೆ TV ಕೊಡೋದು ಅಂತ ಯೋಚನೆ ಮಾಡಿದರು. ಸೊ ಸ್ಕ್ರೀನ್ಗಳನ್ನು ಮಲ್ಟಿಪ್ಲೈ ಮಾಡ್ತಾ ಹೋದರು. ಇದೆಲ್ಲವೂ ನಾವು ನೋಡಿರುವಂಥದ್ದು. ಅಂದರೆ ಸಿನಿಮಾದ ಬರೇ ಒಂದು 100 ಚಿಲ್ಲರೆ ವರ್ಷದ ಇತಿಹಾಸದಲ್ಲಿ ನೋಡಿರೋ ಕಾರಣ
ಇಷ್ಟನ್ನು ಏನೋ ಇಷ್ಟು ರೂಪಗಳನ್ನು ಸಿನಿಮಾ ಆಲ್ರೆಡಿ ಹೊಂದಿರುವ ಕಾರಣ ಮುಂದಿನ ಭವಿಷ್ಯದಲ್ಲಿ ಬರುವಂಥ ಎಲ್ಲ ಚಾಲೆಂಜ್ಗಳಿಗೆ ಅಡಾಪ್ಟ್ ಹಾಕ್ಕೊಂಡು ಇನ್ನೊಂದು ರೀತಿಯಲ್ಲಿ ಸಿನಿಮಾ ಇನ್ನೊಂದು ಪ್ರಕಾರದಲ್ಲಿ ಖಂಡಿತ ಇರ್ತದೆ. ಐ ಥಿಂಕ್ ಕನ್ನಡದ ಮನಸ್ಸುಗಳು ಕೂಡ ಅದಕ್ಕೆ ಅಡಾಪ್ಟ್ ಆಗಿ ಅದಕ್ಕೆ ಮಾರ್ಪಾಡಾಕೊಂಡು ಆಲ್ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಈಗ ಕಳೆದ ವರ್ಷಗಳಲ್ಲೇ ನೋಡಿದರೆ ಆರ್ಟ್ ಹೌಸ್ ಸಿನಿಮಾ ಅಂತ ನೀವು ಕರಿತೀರಿ, ಅದು ಆಲ್ರೆಡಿ ಜಾಸ್ತಿ ಆಗ್ತದೆ. ಒಂದು ರೀತಿಯಲ್ಲಿ ನೋಡಿದರೆ ಅದರ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ. ಅವರು ಹೆಚ್ಚು ಗ್ಲೋಬಲ್ ಆಗ್ತಾ ಇದ್ದಾರೆ, ಅಂದರೆ ಅವರ ಅಭಿವ್ಯಕ್ತಿಯಲ್ಲಿ ಹೆಚ್ಚು ಗ್ಲೋಬಲ್ ಆಗ್ತಿದ್ದಾರೆ. ಸೊ ಈ ಮಾರ್ಪಾಡುಗಳು ಆಲ್ರೆಡಿ ನಡೀತಾ ಇದೆ. ಐ ಥಿಂಕ್ ಇನ್ನೊಂದು 2-3 ವರ್ಷ, 5 ವರ್ಷ, 10 ವರ್ಷದವರೆಗೂ ಮೇ ಬಿ ಒದ್ದಾಟಗಳಿರ್ಬೋದು. ಬಟ್ ಅದಾದಮೇಲೆ ಇನ್ನೊಂದು ಸೀಮಿತಕ್ಕೆ ಬರ್ತದೆ, ಇನ್ನೊಂದು ಹದ ಕಂಡುಕೊಳ್ತದೆ ಕನ್ನಡ ಸಿನಿಮಾ, ಕನ್ನಡದ ಹೊಸ ಅಭಿವ್ಯಕ್ತಿಗಳು ಬರ್ತದೆ ಅಂತ ನನಗೆ ನಂಬಿಕೆ ಇದೆ. ಇದ್ರ ಜೊತೆಲಿ ನಾನು ಒಂದು ವಿಷಯ ಆ್ಯಡ್ ಮಾಡೋದಾದರೆ, ಇದು ನಾವು ಮಾತುಕತೆ ಶುರು ಮಾಡಿದಾಗ ಹೇಳಿದ್ವಲ್ಲ, ಕನ್ನಡತನ ಅಥವಾ ಕನ್ನಡ ಅಸ್ಮಿತೆ ಅಂತಂದ್ಬಿಟ್ಟು, ಆಗ ಅಸ್ಮಿತೆಯನ್ನು ಉಳಿಸ್ಕೊಂಡು ಮತ್ತು ಅದರ ಬಗ್ಗೆ ಮಾತಾಡೋದ್ರಿಂದನೇ ಪ್ರತ್ಯೇಕತೆ ಉಳಿಸ್ಕೋಬೋದು ಅನಿಸುತ್ತೆ. ಈಗ ಅದು ಒಂದು ಕಾಂತಾರ ಆಗಿರ್ಬೋದು, ಅಥವಾ ಕೋಲಾರ ಕಡೆ ಒಂದು ಸಿನಿಮಾ ಬಂತು, ಸಿನಿಮಾ ಬಂಡಿ ಅಂತಂದ್ಬಿಟ್ಟು, ತುಂಬ ಲೋಕಲ್ ಆದ ವಿಷಯ ಅದು. ಆದರೆ ಅದು ಎಲ್ರಿಗೂ ಎಷ್ಟು ರೀಚ್ ಆಯಿತು ಅಂದರೆ ಇದು ನಮ್ಮದು ಅಂತ ಅನ್ನಿಸ್ತು. ಈ ಥರ ಪ್ರಯತ್ನಗಳು ಹೆಚ್ಚಾಗ್ಬೋದು ಅಂತ ಅನಿಸುತ್ತೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು.